ಎಲ್ಲರಿಗೂ ನಮಸ್ತೆ. ಇವತ್ತು SSJD ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟ ಇಂಗ್ಲಿಷ್ ಗ್ರಾಮರ್ 29 ಕ್ವಶನ್ ಪೇಪರ್ ಅನ್ನ ಇವತ್ತು ಡಿಸ್ಕಸ್ ಮಾಡೋಣ. ಹಿಂದಿನ ಒಂದು ತರಗತಿಯಲ್ಲಿ 28 ಕ್ವಶನ್ ಪೇಪರ್ ಅನ್ನ ನಾವು ಡಿಸ್ಕಸ್ ಮಾಡಿದೀವಿ. ಸೊ ಅಲ್ಲಿ ಏನು ಡೌಟ್ಸ್ ಇಲ್ಲ ಅಂತ ಭಾವಿಸಿ ಇವತ್ತು 29ನೇ ಅಂದ್ರೆ 29 ಕ್ವಶನ್ ಪೇಪರ್ ಅನ್ನ ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ ಫಸ್ಟ್. ಓಕೆ, ಫಸ್ಟ್ ಕ್ವಶನ್, select the appropriate idiom that can replace the underlined phrase in the following sentence. ಏನ್ ಹೇಳಿದಾರ? Select the appropriate idiom. Okay, so ಇಲ್ಲಿ idiom that can replace the underlined phrase ಅಂದ್ರೆ ಇಲ್ಲಿ ಏನ್ ಮಾಡಿದಾರ, ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದಾರ. ಸೆಂಟೆನ್ಸ್ ನಲ್ಲಿ ಏನ್ ಮಾಡಿದಾರ, ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾರೆ. ಸೊ ಅಂಡರ್ಲೈನ್ ಮಾಡಿರೋ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ರೀಪ್ಲೇಸ್ ಮಾಡಿದಾಗ ಈ 4 ಆಪ್ಷನ್ ಅಲ್ಲಿ ಅದಕ್ಕೆ ಸುಟೇಬಲ್ ಆಗುವಂತ ಒಂದು ಇಡಿಯಂ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಅದೇ ಹೇಳಿದಾರೆ, ಅಪ್ರೋಪ್ರಿಯೇಟ್ ಇಡಿಯಂ ದಟ್ ಕ್ಯಾನ್ ರೀಪ್ಲೇಸ್ ದ ಅಂಡರ್ಲೈನ್ ಫ್ರೇಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂತ ಹೇಳಿದಾರೆ. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಗೀತಾ ಟಾಕ್ಸ್ incessantly about cycling in her town. Okay, ಗೀತಾ ಟಾಕ್ಸ್ incessantly. ಇಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಏನ್ ಅಂಡರ್ಲೈನ್ ಮಾಡಿದಾರ, ಟಾಕ್ಸ್ incessantly ಅಂದ್ರೆ ಎಡೆ ಬಿಡದೆ ಮಾತು ಹೇಳೋದು, ಅಂದ್ರೆ ನಿರಂತರವಾಗಿ ಮಾತು ಹೇಳೋದು. ಅಬೌಟ್ ಸೈಕ್ಲಿಂಗ್ ಇನ್ ಹರ್ ಟೌನ್ ಅಂದ್ರೆ ಗೀತಾ ಏನಂತಂದ್ರೆ ಅವಳ ಟೌನ್ ನಲ್ಲಿ ಅಂದ್ರೆ ಪಟ್ಟಣದಲ್ಲಿ ಆಕೆ ಸೈಕ್ಲಿಂಗ್ ಬಗ್ಗೆ ನಿರಂತರವಾಗಿ ಮಾತನಾಡುತ್ತಾಳೆ. ಓಕೆ, ಅಲ್ಲಿ ಎಡೆಬಿಡದೆ ಮಾತನಾಡುತ್ತಾಳೆ ಅಥವಾ ನಿರಂತರವಾಗಿ ಮಾತನಾಡುತ್ತಾಳೆ ಅನ್ನೋದೇನ್ ಮಾಡಿದಾರ, ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾರೆ. ಅದಕ್ಕೆ ಸುಟೇಬಲ್ ಆಗುವಂತ ಒಂದು ಇಡಿಯಂ, ಓಕೆ, ನಾನ್ ನುಡಿಯನ್ನ ಈ 4 ಆಪ್ಷನ್ ಅಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಆಪ್ಷನ್ ನೋಡಿ, put a bee on someone. ಸೆಕೆಂಡ್ ಆಪ್ಷನ್ ನೋಡಿ, has a been in her bonnet. ಥರ್ಡ್ ಆಪ್ಷನ್ ನೋಡಿ, gives a buzz. ಅಂಡ್ ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ಮೇಕ್ಸ್ ಅ ಬಿ ಲೈನ್ ಅಂತಿದೆ. ಸೊ ಇಲ್ಲಿ ಟಾಕ್ಸ್ ಇನ್ಸೆಸೆಂಟ್ಲಿ ಅಂತಂದ್ರೆ ಏನು, ನಿರಂತರವಾಗಿ ಮಾತನಾಡುವುದು, ಎಡೆಬಿಡದೆ ಮಾತನಾಡುವುದು. ಸೊ ಇಲ್ಲಿ ಟಾಕ್ಸ್ ಇನ್ಸೆಸೆಂಟ್ಲಿಗ ಯಾವುದು ಇಡಿಯಂ ನಾನ್ ನೋಡಿ ಕರೆಕ್ಟ್ ಆಗುತ್ತೆ ನೋಡಿ, ಯಾವ್ದು ಕರೆಕ್ಟ್ ಆಗುತ್ತೆ? ಫಸ್ಟ್ ಆಪ್ಷನ್ ಆಗುತ್ತಾ, ಸೆಕೆಂಡ್ ಆಗುತ್ತಾ, ಥರ್ಡ್ ಆಪ್ಷನ್ ಆಗುತ್ತಾ ಅಥವಾ ಫೋರ್ತ್ ಆಗುತ್ತಾ? ನೋಡಿ ಯಾವ್ದಾಗುತ್ತೆ? ಸೆಕೆಂಡ್ ಇಸ್ ಅ ಕರೆಕ್ಟ್. ವೈ? ಬಿಕಾಸ್ ಹ್ಯಾಸ್ ಅ ಬಿ ಇನ್ ಹರ್ ಬಾನೆಟ್ ಅಂದ್ರೆ ಅವಳ ಬಾನೆಟ್ ನಲ್ಲಿ ಜೇನು ನೊಣವನ್ನ ಹೊಂದಿದೆ. ಓಕೆ, ಅದ್ರ ಅರ್ಥ ಏನ್ ಕೊಡುತ್ತೆ? ಆಸ್ ಅ ಬಿ ಇನ್ ಹರ್ ಬಾನೆಟ್ ಅಂದ್ರೆ ಅದ್ರ ಅರ್ಥನೂ ಸೇಮ್, ಟಾಕ್ಸ್ ಇನ್ಸೆಸೆಂಟ್ಲಿ ಅಂದ್ರೆ ನಿರಂತರವಾಗಿ ಮಾತನಾಡೋದಂತೆ ಆಗುತ್ತೆ. ಸೊ ಆ ಟಾಕ್ಸ್ ಇನ್ಸೆಸೆಂಟ್ಲಿಗ ಕರೆಕ್ಟ್ ಇಡಿಯಂ ಯಾವ್ದು ಹೊಂದುತ್ತೆ? ಸೆಕೆಂಡ್ ಆಪ್ಷನ್ ಇಸ್ ಅ ಕರೆಕ್ಟ್. ಸೊ ಇದಕ್ಕೆ ನಾವ್ ಏನಂತ ಕರಿತೀವಿ? ಫ್ರೇಸ್ ರೀಪ್ಲೇಸ್ಮೆಂಟ್ ಅಂತ ಕರಿತೀವಿ. ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ ಈ ರೀತಿ, ಅದರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ, ಅದಕ್ಕೆ ರೀಪ್ಲೇಸ್ ಮಾಡಿದಾಗ ಅದಕ್ಕೆ ಸುಟೇಬಲ್ ಆಗುವಂತೆ ಇಡಿಯಂ ಅನ್ನ 4 ಆಪ್ಷನ್ ಅಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಇನ್ ಟಾಕ್ಸ್ ಇನ್ಸೆಸೆಂಟ್ಲಿಗ ಕರೆಕ್ಟ್ ಯಾವ್ದು ಇಡಿಯಂ ಆಗುತ್ತೆ? ಆಸ್ ಅ ಬಿ ಇನ್ ಹರ್ ಬಾನೆಟ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಸೆಕೆಂಡ್, select the most appropriate option to fill in the blanks in the given sentence. Second question ಯಾವ್ದ್ರ ಮೇಲಿದೆ? fill in the blanks. Okay, fill in the blanks. ಕೊಟ್ಟಿರುವ ಸೆಂಟೆನ್ಸ್ ನಲ್ಲಿ 2 ಬ್ಲಾಂಕ್ ಡಿಲೀಟ್ ಇದೆ, ಕಾಣಿಸ್ತಾ ಇದೆನಾ? 1, 2. ಓಕೆ, 2 ಬ್ಲಾಂಕ್ ಡಿಲೀಟ್ ಇದೆ. 2 ಬ್ಲಾಂಕ್ಗೂ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಆಪ್ಷನ್ ಆಯ್ಕೆ ಮಾಡಿದ್ದು ಕರೆಕ್ಟ್ ಆಗಿರ್ಬೇಕು, 2 ಬ್ಲಾಂಕಿಗೂ ಸೇಮ್ ಸುಟೇಬಲ್ ಆಗ್ಬೇಕು ಮತ್ತು ವಿತ್ ಮೀನಿಂಗ್ಫುಲ್ ಆಗ್ಬೇಕು ಅಂತ ಒಂದು ಆಪ್ಷನ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ, ದ ವೈಸ್ ಚಾನ್ಸಲರ್ ಈಸ್ ಸಪೋಸ್ ಟು ಡ್ಯಾಶ್ ದ ಗ್ಯಾದರಿಂಗ್ ಟು ನೈಟ್ ಅನ್ನೋದು ಒಂದ್ ಸೆಂಟೆನ್ಸ್ ಇದೆ. ಓಕೆ, ಫಸ್ಟ್ ಸೆಂಟೆನ್ಸ್ ಏನಿದೆ? ದ ವೈಸ್ ಚಾನ್ಸಲರ್ ಈಸ್ ಸಪೋಸ್ ಟು ಡ್ಯಾಶ್ ದ ಗ್ಯಾದರಿಂಗ್ ಟು ನೈಟ್ ಅನ್ನೋದು ಒಂದ್ ಸೆಂಟೆನ್ಸ್ ಇದೆ. ಸೆಕೆಂಡ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ, ಅಂಡ್ ಸೀಮಾ ವಾಸ್, ಸೆಕೆಂಡ್ ಸೆಂಟೆನ್ಸ್ ಏನಿದೆ? ಸೀಮಾ ವಾಸ್ ಲೇಟ್ ಆಸ್ ಶಿ ಕುಡ್ ನಾಟ್ ಫೈಂಡ್ ದ ಡ್ಯಾಶ್ ಆಫ್ ಗೀತಾ ಅನ್ನೋದು ಸೆಕೆಂಡ್ ಸೆಂಟೆನ್ಸ್. ಸೊ ಆ 2 ಬ್ಲಾಂಕಿಗೂ ಯಾವ ಸುಟೇಬಲ್ ಆಗುತ್ತೆ ನೋಡಿ, ದ ವೈಸ್ ಚಾನ್ಸಲರ್ ಇಸ್ ಸಪೋಸ್ ಟು ಡ್ಯಾಶ್ ದ ಗ್ಯಾದರಿಂಗ್ ಟು ನೈಟ್ ಅಂಡ್ ಸೀಮಾ ವಾಸ್ ಲೇಟ್ ಆಸ್ ಶಿ ಕುಡ್ ನಾಟ್ ಫೈಂಡ್ ದ ಡ್ಯಾಶ್ ಆಫ್ ಗೀತಾ. ಫಸ್ಟ್ ಆಪ್ಷನ್ ನೋಡಿ, ಸ್ಪೀಕ್ ಅಂತಿದೆ. ಸ್ಪೀಕ್ ಅಂತಂದ್ರೆ ಏನು? ಮಾತನಾಡೋದಂತ ಆಗುತ್ತೆ. ಓಕೆ, ಮಾತನಾಡುವುದು.
ಓಕೆ, ನೆಕ್ಸ್ಟ್ ನೋಡಿ ಸೆಕೆಂಡ್ ಬಂದ್ಬಿಟ್ಟು ಅಡ್ರೆಸ್. ಸೊ ಇಲ್ಲಿ ಅಡ್ರೆಸ್ ಅಂತಂದ್ರೆ ಒಂದು ವಿಳಾಸ ಅಂತ ಬರುತ್ತೆ, ಇನ್ನೊಂದು ಉದ್ದೇಶಿಸಿ ಅಂತ ಬರುತ್ತೆ. ಥರ್ಡ್ ಆಪ್ಷನ್ ನೋಡಿ ಹೋಮ್, ಹೋಮ್ ಅಂತಂದ್ರೆ ಮನೆ. ನೆಕ್ಸ್ಟ್ ಫೋರ್ತ್ ಬಂದ್ಬಿಟ್ಟು ಕನ್ವೆ, ಕನ್ವೆ ಮೀನ್ಸ್ ತಲುಪಿಸೋದು. ಸೊ ಇಲ್ಲಿ 4 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ, ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಹೋಮ್ ಅಂದ್ರೆ ಮನೆ, ಕನ್ವೆ ಅಂದ್ರೆ ತಿಳಿಸು. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ? ಸೆಕೆಂಡ್ ಆಪ್ಷನ್ ಇಸ್ ಎ ಕರೆಕ್ಟ್, ಅಡ್ರೆಸ್. ವೈ? ಬಿಕಾಸ್ ನೋಡಿ ಅಡ್ರೆಸ್. ಓಕೆ, ಇಲ್ಲಿ ವೈಸ್ ಚಾನ್ಸಲರ್ ಟುನೈಟ್ ಅಂತ ಹೇಳಿದಾರೆ, ಅಂದ್ರೆ ರಾತ್ರಿ ಸಭೆಯ ಕುರಿತು ಉದ್ದೇಶಿಸಿ. ಓಕೆ, ವೈಸ್ ಚಾನ್ಸಲರ್ ಟುನೈಟ್ ಅಂದ್ರೆ ರಾತ್ರಿ ಸಭೆಯನ್ನ ಕುರಿತು ಅಥವಾ ಉದ್ದೇಶಿಸಿ ಮಾತನಾಡಬೇಕಾಗಿತ್ತು. ಸೊ ಅಲ್ಲಿ ಅಡ್ರೆಸ್ ಬಂತ. ನೆಕ್ಸ್ಟ್ ನೋಡಿ, ಸೀಮಾ ವಾಸ್ ಲೇಟ್ ಆಸ್ ಶಿ ಕುಡ್ ನಾಟ್ ಫೈಂಡ್ ದ ಅಡ್ರೆಸ್ ಆಫ್ ಗೀತಾ. ಓಕೆ, ಸೀಮಾ ಗೀತಾ ವಿಳಾಸ, ಅಲ್ಲಿ ಅಡ್ರೆಸ್ ಅಂದ್ರೆ ವಿಳಾಸನು ಅಂತ ಬರುತ್ತೆ. ಸೊ ಸೀಮಾ ಗೀತಾ ವಿಳಾಸ ಹುಡುಕದ ಕಾರಣ ಅವಳಿಗೆ ಲೇಟ್ ಆಯ್ತು. ಓಕೆ, ಸೊ ಎರಡು ಬ್ಲಾಂಕಿಗೂ ಸುಟೇಬಲ್ ಆಯ್ತಾ, ವಿತ್ ಮೀನಿಂಗ್ಫುಲ್ ಆಯ್ತಾ? ಸೊ ಈ ರೀತಿ ಒಂದು ಸೆಂಟೆನ್ಸ್ ಅನ್ನು ಕೊಟ್ಟು ಅದರಲ್ಲಿ 2 ಬ್ಲಾಂಕ್ ಡಿಲೀಟ್ ಇರುತ್ತೆ, ಎರಡೂ ಬ್ಲಾಂಕಿಗೂ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಇಲ್ಲಿ ಸ್ಪೀಕು ಬರಲ್ಲ, ಹೋಮು ಬರಲ್ಲ, ಕನ್ವೇನು ಬರಲ್ಲ. ಅಲ್ಲಿ ಅಡ್ರೆಸ್, ಒಂದ್ ಅಡ್ರೆಸ್ ಅಂತಂದ್ರೆ ವಿಳಾಸ ಅಂತ ಆಗುತ್ತೆ, ಒಂದ್ ಅಡ್ರೆಸ್ ಅಂದ್ರೆ ಉದ್ದೇಶಿಸಿ ಅಂತ ಆಗುತ್ತೆ. ಸೊ ಇಲ್ಲಿ ವೈಸ್ ಚಾನ್ಸಲರ್ ರಾತ್ರಿ ಸಭೆ ಕುರಿತು ಉದ್ದೇಶಿಸಿ ಮಾತನಾಡಬೇಕಾಗಿತ್ತು, ಇಲ್ಲಿ ಗೀತಾ ವಿಳಾಸ ಹುಡುಕದ ಕಾರಣ ಸೀಮಾಗ್ ಲೇಟ್ ಆಯ್ತು ಅಂತ ಆಗುತ್ತೆ. ಓಕೆನಾ? ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಥರ್ಡ್ ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ that can substitute the underlined segment in the given sentence. Substitute the underlined segment. Okay, so ಇದು ಸಬ್ಸ್ಟಿಟ್ಯೂಟ್ ಮೇಲೆ ಬಂದಿದೆ. ಇಲ್ಲೊಂದು ಸೆಂಟೆನ್ಸ್ ಅನ್ನ ಕೊಟ್ಟಿದಾರ, ಅದರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾರ. ಸೊ ಅದು ಕರೆಕ್ಟ್ ಇದ್ರೆ ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ಬೇಕು. ಓಕೆ, ಅಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇತ್ತು ಅಂತಂದ್ರೆ ಅದನ್ನ ರೀಪ್ಲೇಸ್ ಮಾಡ್ಬೇಕು, ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, ಪರ್ಯಾಯ ಮಾಡ್ಬೇಕು. ಸೊ ಪರ್ಯಾಯ ಮಾಡಿದಾಗ ಈ 4 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಸಬ್ಸ್ಟಿಟ್ಯೂಟ್ ಮೇಲೆ 2 or 3 ಕ್ವಶನ್ಸ್ ಬರುತ್ತೆ, ಅದು ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ, ಹಿಸ್ ವೈಫ್ ಈಸ್ ಏಡಿಂಗ್ ಅಂಡ್ ಅಬೇಟ್ಸ್ ಹಿಮ್ ಇನ್ ಹಿಸ್ ಡಿಸ್ಹಾನೆಸ್ಟ್ ಡೀಡ್ಸ್. ಹಿಸ್ ವೈಫ್ ಈಸ್ ಏಡಿಂಗ್ ಅಂಡ್ ಅಬೇಟ್ಸ್ ಹಿಮ್ ಇನ್ ಹಿಸ್ ಡಿಸ್ಹಾನೆಸ್ಟ್ ಡೀಡ್ಸ್. ಅಂದ್ರೆ ಅವನ ಒಂದು ಅಪ್ರಾಮಾಣಿಕ ಕಾರ್ಯಗಳಿಗೆ ಅವಳ ಹೆಂಡತಿ, ಅವನದು ಹೆಂಡತಿ ಸಹಾಯ ಮಾಡುತ್ತಾಳೆ. ಓಕೆ ನೋಡಿ, ಗ್ರೂಪ್ ಆಫ್ ವರ್ಡ್ಸ್ ಏನ್ ಅಂಡರ್ಲೈನ್ ಮಾಡಿದಾರ, ಏಡಿಂಗ್ ಅಂಡ್ ಅಬೇಟ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಲ್ರೆಡಿ ಅಬೇಟ್ಸ್ ಅಂತಿದೆ, ಎಸ್ ಎಸ್ ಫಾರ್ಮ್ ಇದೆ, ಅಂದ್ರೆ ಇಲ್ಲೂ ಕೂಡ ಎಸ್ ಫಾರ್ಮ್ ಬರಬೇಕು, ಏಡ್ಸ್ ಅಂತ ಆಗ್ಬೇಕದು. ಬಿಕಾಸ್ ಆಫ್ ಅಬೇಟ್ಸ್ ಅಂತಿದೆ, ಅಲ್ಲೂ ಏಡ್ಸ್ ಅಂತ ಆಗ್ಬೇಕು. ಏಡ್ಸ್ ಅಂಡ್ ಅಬೇಟ್ಸ್ ಹಿಮ್ ಇನ್ ಹಿಸ್ ಡಿಸ್ಹಾನೆಸ್ಟ್ ಡೀಡ್ಸ್, ಅಂದ್ರೆ ಅಪ್ರಾಮಾಣಿಕ ಕಾರ್ಯಗಳಿಗೆ ಅವನ ಹೆಂಡತಿ ಸಹಾಯ ಮಾಡುತ್ತಾಳೆ ಅಂತ ಆಗುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಏಡಿಂಗ್ ಬರಲ್ಲ. ಸೊ ಅದಕ್ಕೋಸ್ಕರ ರೀಪ್ಲೇಸ್ ಮಾಡಿದಾಗ ಈ 4 ಆಪ್ಷನ್ ಅಲ್ಲಿ ಎಲ್ಲಿ ಏಡ್ಸ್ ಇದೆ ನೋಡಿ, ಫಸ್ಟ್ ಆಪ್ಷನ್ ಅಲ್ಲಿ ಏಡಿಂಗ್ ಅಂತಿದೆ, ಸೊ ಫಸ್ಟ್ ಆಪ್ಷನ್ ಆಗಲ್ಲ. ಸೆಕೆಂಡ್ ನೋಡಿ ಮತ್ತೆ ಏಡಿಂಗ್ ಅಂತಿದೆ, ಸೊ ಸೆಕೆಂಡು ಆಗಲ್ಲ. ಸೊ ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್, ಏಡ್ಸ್ ಅಂಡ್ ಅಬೇಟ್ಸ್. ಓಕೆ, ಸೊ ಅದಕ್ಕೋಸ್ಕರ ಥರ್ಡ್. ಫೋರ್ತ್ ಯಾಕಾಗಲ್ಲ ನೋಡಿ, ಏಡ್ಸ್ ಅಂಡ್ ಬೆಟ್ಟಿಂಗ್ ಅಂತಿದೆ, ಸೊ ಫೋರ್ತ್ ಆಪ್ಷನ್ ಆಗಲ್ಲ. ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್. ಹಿಸ್ ವೈಫ್ ಈಸ್ ಏಡ್ಸ್ ಅಂಡ್ ಅಬೇಟ್ಸ್ ಹಿಮ್ ಇನ್ ಹಿಸ್ ಡಿಸ್ಹಾನೆಸ್ಟ್ ಡೀಡ್ಸ್. ಅವನ ಅಪ್ರಾಮಾಣಿಕ ಕಾರ್ಯಗಳಿಗೆ ಅವನ ಹೆಂಡತಿ ಸಹಾಯ ಮಾಡುತ್ತಾಳೆ ಅಂತ ಆಗುತ್ತೆ. ಓಕೆ, ಅಲ್ಲಿ ಏಡಿಂಗ್ ಬದಲು ಏಡ್ಸ್ ಅಂತ ಆಗ್ಬೇಕು. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಫೋರ್ತ್ ಕ್ವಶನ್, select the most appropriate antonym. Appropriate antonym of the word given in the bracket to fill in the blanks. Brackets to fill in the blanks. ಇಲ್ಲಿ ಏನ್ ಮಾಡಿದಾರ, ಆಂಟೋನಿಮ್ ವಿತ್ ಫಿಲ್ ಇನ್ ದ ಬ್ಲಾಂಕ್ಸ್ ಏನ್ ಮಾಡಿದಾರ, ಕ್ವಶನ್ ಅನ್ನ ಕೇಳಿದಾರ. ಸೊ ಇಲ್ಲಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದಾರ, ಆ ಸೆಂಟೆನ್ಸ್ ನಲ್ಲಿ ಬ್ರಾಕೆಟೆಡ್ ನಲ್ಲಿ ಒಂದು ವರ್ಡ್ ಇದೆ, ಆ ವರ್ಡಿಗೆ ಏನ್ ಮಾಡ್ಬೇಕು, ಈ 4 ಆಪ್ಷನ್ ಅಲ್ಲಿ ವಿರುದ್ಧ ಪದವನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ, ವಿ ಆರ್ ಲಾಸ್ಟ್ ಡ್ಯಾಶ್ ಇನ್ ಲೈನ್. ವಿ ಆರ್ ಲಾಸ್ಟ್ ಡ್ಯಾಶ್ ಇನ್ ದ ಡ್ಯಾಶ್ ಇನ್ ಲೈನ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಬ್ರಾಕೆಟೆಡ್ ವರ್ಡ್ ಏನಿದೆ, ಲಾಸ್ಟ್. ಓಕೆ, ಬ್ರಾಕೆಟೆಡ್ ನಲ್ಲಿ ವರ್ಡ್ ಏನಿದೆ,
ಲಾಸ್ಟ್ ಅಂತಂದ್ರೆ ಏನು? ಕೊನೆಯ. ಓಕೆ, ಕೊನೆಯ ಅಂತಿರಲ್ವಾ, ನಮ್ಗೆ ಲಾಸ್ಟ್ ಪ್ಲೇಸ್ ಕೊಡ್ತಾರೆ ಎಲ್ಲರೂ ಅಂತ. ಓಕೆ, ಕೊನೆಯ ಪ್ಲೇಸ್. ಓಕೆ, ಅಂದ್ರೆ ಕೊನೆಯ ಸ್ಥಾನ ಅಂತ ಹೇಳ್ಬೋದು. ಓಕೆ, ಲಾಸ್ಟ್ ಮೀನ್ಸ್ ಕೊನೆಯಕ್ಕ ವಿರುದ್ಧ ಪದ ಏನಾಗುತ್ತೆ ಅಂತ ಕೇಳಿದಾರೆ. ಸೊ ಫಸ್ಟ್ ಆಪ್ಷನ್ ನೋಡಿ, ಇವೆಂಚುವಲ್. ಇವೆಂಚುವಲ್ ಅಂತಂದ್ರೆ ಏನು? ಅಂತಿಮವಾಗಿ. ಓಕೆ, ಸೆಕೆಂಡ್ ಆಪ್ಷನ್ ನೋಡಿ, ಫರ್ದರ್. ಫರ್ದರ್ ಅಂತಂದ್ರೆ ಏನು? ಮತ್ತಷ್ಟು. ಓಕೆ, ಮತ್ತಷ್ಟು. ನೆಕ್ಸ್ಟ್ ಫೋರ್ಮೋಸ್ಟ್ ಅಂತಂದ್ರೆ ಅಗ್ರಗಣ್ಯ. ನೆಕ್ಸ್ಟ್ ಫೋರ್ತ್ ಆಪ್ಷನ್ ನೋಡಿ, ಮೇಮ್ಡ್ ಅಂದ್ರೆ ಅಂಗವಿಕಲ. ಓಕೆ, ಸೊ ಇಲ್ಲಿ ಅವ್ರೇನ್ ಹೇಳಿದಾರ? ಲಾಸ್ಟ್, ಕೊನೆಯಕ್ಕ ವಿರುದ್ಧ ಪದ ಏನಾಗುತ್ತೆ ಅಂತ ಕೇಳಿದಾರೆ. ಸೊ ಅಲ್ಲಿ ನಂಗೆ ಲಾಸ್ಟ್ ಪ್ಲೇಸ್ ಕೊಟ್ಟಾರಿ, ಕೊನೆಯ ಪ್ಲೇಸ್ ಕೊಟ್ಟಾರಿ. ಇನ್ನೊಬ್ರು ಏನ್ ಹೇಳ್ತಾರೆ, ನಂಗೆ ಅಗ್ರಗಣ್ಯ ಸ್ಥಾನ ಅಂದ್ರೆ ಫೋರ್ಮೋಸ್ಟ್ ಅಷ್ಟು ಪ್ಲೇಸ್ ಕೊಟ್ಟಿದಾರೆ, ಅಂದ್ರೆ ಅಗ್ರಗಣ್ಯ ಸ್ಥಾನ ಕೊಟ್ಟವ್ರವರಿಗೆ ನಮ್ಗೆ ಲಾಸ್ಟ್ ಪ್ಲೇಸ್ ಕೊಟ್ಟಾರಿ ಅಂತ ಹೇಳ್ತೀವಿ. ಸೊ ಕೊನೆಯ ವಿರುದ್ಧ ಪದ ಏನಾಗುತ್ತೆ? ಫೋರ್ಮೋಸ್ಟ್ ಇಸ್ ಅ ಕರೆಕ್ಟ್ ಆಪ್ಷನ್. ಸೊ ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್. ಓಕೆ, ಲಾಸ್ಟ್, ಕೊನೆಯಕ್ಕ ವಿರುದ್ಧ ಪದ ಏನಾಗುತ್ತೆ? ಅಗ್ರಗಣ್ಯ. ಫೋರ್ಮೋಸ್ಟ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಈ ರೀತಿ ಒಂದು ಸೆಂಟೆನ್ಸ್ ಅನ್ನು ಕೊಟ್ಟು ಅದರಲ್ಲಿ ಬ್ರಾಕೆಟೆಡ್ ವರ್ಡ್ ಕೊಟ್ಟಿರ್ತಾರ. ಸೊ ಅದಕ್ಕೆ ವಿರುದ್ಧ ಪದ ಕೇಳಿದ್ರೆ 4 ಆಪ್ಷನ್ ಅಲ್ಲಿ ವಿರುದ್ಧ ಪದ ಯಾವ್ದಾಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಸಮಾನ ಪದ ಕೇಳಿದ್ರೆ ಸಮಾನ ಪದ 4 ಆಪ್ಷನ್ ಅಲ್ಲಿ, ಅದಕ್ಕೆ ಸಮಾನ ಪದ ಯಾವ್ದಾಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಟೈಮ್ಸ್ ಈ ರೀತಿ ಕೊಡ್ತಾರೆ. ಟೈಮ್ಸ್ ಏನ್ ಮಾಡಿರ್ತಾರ, ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅಥವಾ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರ, ಅದಕ್ಕೆ ವಿರುದ್ಧ ಪದ ಬರೆಯಿರಿ ಅಂತ ಕೇಳ್ಬೋದು. ಅಥವಾ ಸೆಂಟೆನ್ಸ್ ಕೊಟ್ಟು ಕ್ಯಾಪಿಟಲೈಸ್ ಮಾಡಿರ್ತಾರೆ, ಬೋಲ್ಡ್ ಮಾಡಿರ್ತಾರ. ಈ ರೀತಿ ಮಾಡಿದಾಗ ಅದಕ್ಕೆ ವಿರುದ್ಧ ಪದ ಕೇಳಿರ್ತಾರ. ಸೊ 4 ಆಪ್ಷನ್ ಅಲ್ಲಿ ಅದಕ್ಕೆ ವಿರುದ್ಧ ಪದ ಯಾವ್ದಾಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 5th ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ that can substitute the underline segment in the given sentence. ಈಗಾಗಲೇ ಸಬ್ಸ್ಟಿಟ್ಯೂಟ್ ಮೇಲೆ ಒಂದು ಕ್ವಶನ್ ಬಂದಿದೆ, ಇದು ಸೆಕೆಂಡ್ ಕ್ವಶನ್. ಇಫ್ ದೇರ್ ಇಸ್ ನೋ ನೀಡೆಡ್ ಟು ಸಬ್ಸ್ಟಿಟ್ಯೂಟ್ ಇಟ್, ಸೆಲೆಕ್ಟ್ ನೋ ಸಬ್ಸ್ಟಿಟ್ಯೂಷನ್. ಇಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ, ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಅಂಡರ್ಲೈನ್ ಮಾಡಿರೋ ವರ್ಡ್ ಅನ್ನ ಅಲ್ಲಿ ಎಲ್ಲ ಕರೆಕ್ಟ್ ಇತ್ತು ಅಂತಂದ್ರೆ ನೋ ಸಬ್ಸ್ಟಿಟ್ಯೂಷನ್ ಹಾಕ್ಬೇಕು ಅಂತ ಹೇಳಿದಾರೆ. ಅಲ್ಲಿ ಮಿಸ್ಟೇಕ್ಸ್ ಇತ್ತು ಅಂತಂದ್ರೆ ರೀಪ್ಲೇಸ್ ಮಾಡ್ಬೇಕು, ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, ಪರ್ಯಾಯ ಮಾಡ್ಬೇಕು. ಸೊ ಮಾಡಿದಾಗ ಈ 4 ಆಪ್ಷನ್ ಅಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ಕರೆಕ್ಟ್ ಇದೆ ಇಲ್ವಾ ಅಂತ ನೋಡೋಣ. ಐ ಹ್ಯಾವ್ ಟು ಸೇವ್ ದಿಸ್ ಕೂಪನ್ ಇನ್ ಕೇಸ್ ಐ ಕಮ್ ಬ್ಯಾಕ್ ಟು ದ ಸ್ಟೋರ್ ಟುಮಾರೋ. ಇಲ್ಲಿ ಅಬ್ಸರ್ವ್ ಮಾಡಿ, ಇನ್ ಕೇಸ್ ಐ ಕಮ್ ಬ್ಯಾಕ್ ಟು ದ ಸ್ಟೋರ್ ಟುಮಾರೋ ಅನ್ನೋದೇನ್ ಮಾಡಿದಾರೆ, ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾರೆ. ಓಕೆ, ಸೊ ಇದು ಕರೆಕ್ಟ್ ಇದೆನಾ? ಸೊ ಇಲ್ಲಿ ನೋಡಿ, ಐ ಹ್ಯಾವ್ ಟು ಸೇವ್ ಅನ್ನೋದೇನಾಗುತ್ತೆ, ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಓಕೆ, ಇಲ್ಲಿ ಟುಮಾರೋ ಅಂದ್ರೆ ನಾಳೆ ಬಗ್ಗೆ ಮಾತು ಹೇಳ್ತಾ ಇದಾರೆ, ಅಂದ್ರೆ ಇಲ್ಲಿ ಫ್ಯೂಚರ್ ಟೆನ್ಸ್ನು ಇದೆ. ಇಲ್ಲಿ ಏನ್ ಹೇಳಿದಾರ, ಐ ಹ್ಯಾವ್ ಟು ಸೇವ್ ದಿಸ್ ಕೂಪನ್ ಇನ್ ಕೇಸ್ ಐ ಕಮ್ ಬ್ಯಾಕ್ ಟು ದ ಸ್ಟೋರ್ ಟುಮಾರೋ, ಅಂದ್ರೆ ನಾನು ನಾಳೆ ಅಂಗಡಿಗೆ ಹಿಂತಿರುಗು ಬರುವ ಸಂದರ್ಭದಲ್ಲಿ ಈ ಕೂಪನ್ ಅನ್ನ ಉಳಿಸಬೇಕಾಗಿದೆ ಅಂದ್ರೆ ಇಲ್ಲಿ ಪ್ರೆಸೆಂಟು ಇದೆ, ಫ್ಯೂಚರ್ ಟೆನ್ಸ್ನು ಇದೆ. ಸೊ ಅದಕ್ಕೋಸ್ಕರ ಈ ಸೆಂಟೆನ್ಸ್ ಫುಲ್ಲಿ ಕರೆಕ್ಟ್ ಇದೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ತೀನಿ. ಓಕೆ, ಐ ಹ್ಯಾವ್ ಟು ಸೇವ್ ದಿಸ್ ಕೂಪನ್ ಅಂದ್ರೆ ನಾ ಅದು ಕೂಪನ್ ಅನ್ನ ಸೇವ್ ಮಾಡ್ಬೇಕಾಗಿದೆ. ನಾಳೆ ನಾ ಅಂಗಡಿ ಹಿಂತಿರುಗ್ ಬಂತಂದ್ರ ಈ ಕೂಪನ್ ಅನ್ನ ನಾ ಸೇವ್ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ಪ್ರೆಸೆಂಟ್ ಟೆನ್ಸ್ನು ಇದೆ, ಫ್ಯೂಚರ್ ಟೆನ್ಸು ಇದೆ, ಸೆಂಟೆನ್ಸ್ನು ಕರೆಕ್ಟ್ ಇದೆ. ಅದಕ್ಕೋಸ್ಕರ ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ತೀನಿ. ಸೊ ಇಲ್ಲಿ ಯಾವ ಸೆಕೆಂಡ್ ಆಪ್ಷನ್ ಆಗಲ್ಲ, ಥರ್ಡು ಆಗಲ್ಲ, ಫೋರ್ತು ಆಗಲ್ಲ. ಸೊ ಫಸ್ಟ್ ಆಪ್ಷನ್ ಇಸ್ ಅ ಕರೆಕ್ಟ್. ಇಫ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇತ್ತು ಅಂತಂದ್ರೆ ನಾನು ಏನ್ ಮಾಡ್ತಿದ್ದೆ, ಅದನ್ನ ರೀಪ್ಲೇಸ್ ಮಾಡ್ತಿದ್ದೆ, ಪರ್ಯಾಯ ಮಾಡ್ತಿದ್ದೆ, ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೆ. ಸೊ ಇಲ್ಲಿ ಎಲ್ಲಾ ಸೆಂಟೆನ್ಸ್ ಕರೆಕ್ಟ್ ಇರೋ ಕಾರಣ ನಾನು ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ತೀನಿ. ಓಕೆನಾ?
ಸೊ ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ. ಅಲ್ಲಿ ಎಲ್ಲಾ ಕರೆಕ್ಟ್ ಇತ್ತು ಅಂತಂದ್ರೆ ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ಬೇಕು, ಅಥವಾ ಅಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇತ್ತು ಅಂತಂದ್ರೆ ಅದನ್ನ ರೀಪ್ಲೇಸ್ ಮಾಡ್ಬೇಕು. ಸೊ ರೀಪ್ಲೇಸ್ ಮಾಡಿದಾಗ ಈ 4 ಆಪ್ಷನ್ ಅಲ್ಲಿ ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 6th ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಗಿವನ್ ವರ್ಡ್. ಕೊಟ್ಟಿರೋ ವರ್ಡಿಗೆ ಏನ್ ಮಾಡ್ಬೇಕು, ಸಮಾನ ಪದವನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಸಿನೋನಿಮ್ಸ್ ಮೇಲೆ ಎಷ್ಟು ಕ್ವಶನ್ಸ್ ಬರುತ್ತೆ? 2 or 3 ಕ್ವಶನ್. ಅದು ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಎಸ್, ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದ್ದಾರೆ ನೋಡಿ, ಇಂಡೆಡೆಂಟ್. ಓಕೆ, ಇಂಡೆಟೆಡ್ ಅಂತಂದ್ರೆ ಏನು? ಇಂಡೆಟೆಡ್ ಅಂತಂದ್ರೆ ಏನು? ಋಣಿಯಾಗಿರೋದು. ಓಕೆ, ಇಂಡೆಟೆಡ್ ಮೀನ್ಸ್ ಋಣಿಯಾಗಿರುವುದು. ಋಣಿಯಾಗಿರುವುದು. ಈ ಋಣಿಯಾಗಿರುವುದಕ್ಕ ಇನ್ನೊಂದು ಸಿಮಿಲರ್ ವರ್ಡ್ ಏನ್ ಕರಿತೀವಿ ಅಂತ ಕೇಳಿದಾರು. ಸೊ ಇದಕ್ಕೆ ಸಿಮಿಲರ್ ವರ್ಡ್ ಈ 4 ಆಪ್ಷನ್ ಅಲ್ಲಿ ನೋಡೋಣ. ಸೊ ಇಲ್ಲಿ ಋಣಿಯಾಗಿರೋದಂದ್ರೆ ಏನು ಅಂದ್ರೆ, ಈಗ ಯಾರೋ ಒಬ್ರು ನಿಮ್ಗೋಸ್ಕರ ಕೆಲಸ ಮಾಡಿರ್ತಾರ, ಅವ್ರಿಗೆ ನೀವೇನ್ ಹೇಳಿರ್ತೀರಾ? ಇಂಡೆಟೆಡ್ ಅಥವಾ ಥ್ಯಾಂಕ್ಫುಲ್ ಅಂತ ಹೇಳಿರ್ತೀರಿ. ಅಂದ್ರೆ ಥ್ಯಾಂಕ್ ಯು, ನಾವ್ ಯಾವಾಗ್ಲೂ ನಿಂಗೆ ಋಣಿ ಆಗಿರ್ತೀರಿ ಅಂತ ಹೇಳ್ತೀರಿ. ಸೊ ಇಲ್ಲಿ ಋಣಿಯಾಗಿರೋದಕ್ಕ ಇನ್ನೊಂದು ವರ್ಡ್ ಏನಾಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಆಪ್ಷನ್ ನೋಡಿ, ಕೇರ್ಲೆಸ್. ಕೇರ್ಲೆಸ್ ಅಂತಂದ್ರೆ ಏನು? ಅಸಡ್ಯ. ಕೇರ್ಲೆಸ್ ಅಂದ್ರೆ ಏನು? ಅಸಡ್ಯ. ಅಸಡ್ಯ. ನೆಕ್ಸ್ಟ್ ನೋಡಿ, ಸೆಕೆಂಡ್ ಆಪ್ಷನ್ ಡೌಟ್ಫುಲ್. ಡೌಟ್ ಅಂತಂದ್ರೆ ಅನುಮಾನಗಳು. ಓಕೆ, ಡೌಟ್ಫುಲ್. ನೆಕ್ಸ್ಟ್ ಥರ್ಡ್ ಬಂದ್ಬಿಟ್ಟು ಎನ್ವಿಎಸ್. ಎನ್ವಿಎಸ್ ಅಂತಂದ್ರೆ ಏನು? ಅಂದ್ರೆ ಅಸೂಯೆ ಪಡೋದು. ನೆಕ್ಸ್ಟ್ ಫೋರ್ತ್ ಬಂದ್ಬಿಟ್ಟು ಥ್ಯಾಂಕ್ಫುಲ್, ಧನ್ಯವಾದ. ಸೊ ಇಲ್ಲಿ ಋಣಿಯಾಗಿರೋದಕ್ಕ ಸಮಾನ ಪದ ಕೇಳಿದಾರೆ. ಸೊ ಋಣಿಯಾಗಿರೋದಕ್ ನಾವು ಕೇರ್ಲೆಸ್ ಅಂತೀವ, ಅಸಡ್ಯ ಅಂತೀವ? ಇಲ್ಲ. ಸೊ ಫಸ್ಟ್ ಆಪ್ಷನ್ ಆಗಲ್ಲ. ಸೆಕೆಂಡ್ ನೋಡಿ, ಡೌಟ್ಫುಲ್ ಅಂದ್ರೆ ಋಣಿಯಾಗಿರೋದಕ್ಕ ಅನುಮಾನ ಅಂತೀವ? ಇಲ್ಲ. ಸೊ ಸೆಕೆಂಡ್ ಆಪ್ಷನ್ ಕೂಡ ಆಗಲ್ಲ. ಥರ್ಡ್ ನೋಡಿ, ಎನ್ವಿಎಸ್. ಓಕೆ, ಋಣಿಯಾಗಿರೋದಕ್ ನಾ ಅಸೂಯೆ ಪಡೋದಂತೀವ? ಇಲ್ಲ. ಸೊ ಥರ್ಡ್ ಆಪ್ಷನ್ ಕೂಡ ಆಗಲ್ಲ. ಸೊ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್, ಥ್ಯಾಂಕ್ಫುಲ್. ಓಕೆ, ನಮ್ಗೋಸ್ಕರ ಏನಾದ್ರೂ ಅವ್ರು ಕೆಲಸ ಮಾಡಿದ್ರೆ ಅಥವಾ ಏನೋ ನಮ್ ಸಲುವಾಗಿ ಮಾಡಿದ್ರೆ ನಾವೇನ್ ಹೇಳಿರ್ತೀವಿ? ಅವ್ರು ಇಂಡೆಟೆಡ್ ಅಥವಾ ಥ್ಯಾಂಕ್ಫುಲ್. ನಾವ್ ಯಾವಾಗ್ಲೂ ನಿಮ್ಗೆ ಚಿರಋಣಿ ಆಗಿರ್ತೀವಿ, ಋಣಿ ಆಗಿರ್ತೀವಿ, ಧನ್ಯವಾದಗಳು ಅಂತ ಹೇಳ್ತೀವಿ. ಸೊ ಇಲ್ಲಿ ಸಮಾನ ಪದ ಯಾವ್ದಕ್ಕೆ ಅಂತಂದ್ರೆ, ಋಣಿಯಾಗಿರೋದಕ್ಕೆ ಸಮಾನ ಪದ ಏನಾಗುತ್ತೆ? ಧನ್ಯವಾದ. ಥ್ಯಾಂಕ್ಫುಲ್ ಇಸ್ ಕರೆಕ್ಟ್ ಆಪ್ಷನ್. ಓಕೆ, ಸೊ ಈ ರೀತಿ ಒಂದ್ ವರ್ಡ್ ಅನ್ನ ಕೊಟ್ಟಿರ್ತಾರೆ, ವರ್ಡಿಗೆ ಸಮಾನ ಪದ ಕೇಳಿದ್ರೆ 4 ಆಪ್ಷನ್ ಅಲ್ಲಿ ಅದಕ್ಕೆ ಸಮಾನ ಪದ ಯಾವ್ದಾಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 7th question. The sentence given below has one misspelled word. Has one misspelled word. Okay. Spot the incorrectly spelled word. Spot the incorrectly spelled word and select its correct spelling. ಓಕೆ, ಇಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ, ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಮಿಸ್ ಸ್ಪೆಲ್ಟ್ ವರ್ಡ್ ಇದೆ ಅಂತ. ಆ ಮಿಸ್ ಸ್ಪೆಲ್ಟ್ ವರ್ಡ್ ಅನ್ನ ಏನ್ ಮಾಡ್ಬೇಕು? ಸ್ಪಾಟ್ ಮಾಡ್ಬೇಕು. ಸ್ಪಾಟ್ ಮಾಡಿದಾಗ ಈ 4 ಆಪ್ಷನ್ ಅಲ್ಲಿ ಕರೆಕ್ಟ್ ಸ್ಪೆಲ್ಟ್ ಯಾವ್ದಿದೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಇಲ್ಲಿ ಏನ್ ಮಾಡಿದಾರ, ಕರೆಕ್ಟ್ಲಿ ಅಂಡ್ ಇನ್ಕರೆಕ್ಟ್ಲಿ, ಕರೆಕ್ಟ್ಲಿ ಸ್ಪೆಲ್ಟ್ ಸೆಂಟೆನ್ಸ್ ಅಂಡ್ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ಸೆಂಟೆನ್ಸ್ ಎರಡು ಮಿಕ್ಸ್ ಮಾಡಿ ಕ್ವಶನ್ ಕೇಳಿದಾರೆ. ಸೊ ಈ ಸೆಂಟೆನ್ಸ್ ನಲ್ಲಿ ಯಾವ್ದು ಇನ್ಕರೆಕ್ಟ್ ಸ್ಪೆಲ್ಟ್ ಇರುತ್ತೆ ಅದನ್ನ ಸ್ಪಾಟ್ ಮಾಡ್ಬೇಕು. ಸ್ಪಾಟ್ ಮಾಡಿದಾಗ ಕರೆಕ್ಟ್ ಸ್ಪೆಲ್ಲಿಂಗ್ ಯಾವ್ದು ಇರುತ್ತೆ ಈ 4 ಆಪ್ಷನ್ ಅಲ್ಲಿ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ನೋಡಿ, ಫಸ್ಟ್ ಸೆಂಟೆನ್ಸ್ ಏನಿದೆ ಆ ಸೆಂಟೆನ್ಸ್ ನಲ್ಲಿ ಮೇನ್ ಇನ್ಕರೆಕ್ಟ್ ಸ್ಪೆಲ್ಟ್ ಇದೆ ಅಂತ ನೋಡೋಣ. ಓಕೆ, ಯು ನೀಡ್ ಟು ಗಿವ್ ಟ್ರೆಮೆಂಡಸ್ ಇನ್ಪುಟ್ ಫಾರ್ ಎಕ್ಸಲೆನ್ಸ್. ಯು ನೀಡ್ ಟು ಗಿವ್ ಟ್ರೆಮೆಂಡಸ್ ಇನ್ಪುಟ್ ಫಾರ್ ಎಕ್ಸಲೆನ್ಸ್. ಈ ಸೆಂಟೆನ್ಸ್ ನಲ್ಲಿ ಏನ್ ಇನ್ಕರೆಕ್ಟ್ ಸ್ಪೆಲ್ಟ್ ಇದೆ ನೋಡಿ, ಯಾವ್ದಿದೆ ಇನ್ಕರೆಕ್ಟ್ ಸ್ಪೆಲ್ಟ್? ಯು ಕರೆಕ್ಟ್ ಇದೆ, ನೀಡ್ ಕರೆಕ್ಟ್ ಇದೆ, ಟು ಗಿವ್ ಕರೆಕ್ಟ್ ಇದೆ. ಟ್ರೆಮೆಂಡಸ್ ಸ್ಪೆಲ್ಲಿಂಗ್ ನೋಡಿ, ಟ್ರೆಮೆಂಡಸ್ ಸ್ಪೆಲ್ಲಿಂಗ್ ನೋಡಿ ಕರೆಕ್ಟ್ ಇದೆನಾ? ಇನ್ಪುಟ್ ಫಾರ್ ಎಕ್ಸಲೆನ್ಸ್ ಎಲ್ಲ ಕರೆಕ್ಟ್ ಇದೆ. ಟ್ರೆಮೆಂಡಸ್ ಕರೆಕ್ಟ್ ಇದೆನಾ? ಕರೆಕ್ಟ್ ಇದೆನಾ? ಸೊ ಸ್ಪೆಲ್ಲಿಂಗ್ ಏನ್ ಬರುತ್ತೆ? ಟ್ರೆಮೆಂಡಸ್, TREMENDOUS. ಟ್ರೆಮೆಂಡಸ್, TREMENDOUS ಬರ್ಬೇಕಲ್ಲಿ. ಇಲ್ಲೇನ್ ಬಂದಿದೆ? DOUS ಅಷ್ಟೇ ಬಂದಿದೆ.
DOUS ಬರ್ಬೇಕು. DUS ಅಷ್ಟೇ ಬಂದಿದೆ, ಅಲ್ಲಿ ಏನ್ ಬರ್ಬೇಕು, ಓ ಬರ್ಬೇಕು, ಅಲ್ಲಿ ಮಿಸ್ ಆಗಿದೆ. ಸೊ ಅದು ಏನಿದೆ, ಇನ್ಕರೆಕ್ಟ್ ಸ್ಪೆಲ್ಟ್ ಇದೆ. ಸೊ ಅದನ್ನ ಸ್ಪಾಟ್ ಮಾಡಿದಾಗ 4 ಆಪ್ಷನ್ ಅಲ್ಲಿ ಟ್ರೆಮೆಂಡಸ್ ನಾ ಬರ್ದಿರೋದು ಎಲ್ಲಿದೆ ನೋಡಿ, ಆಪ್ಷನ್ ಅಲ್ಲಿ ಫಸ್ಟ್ ಆಪ್ಷನ್ ನೋಡಿ, TREMENDOS ಕರೆಕ್ಟ್ ಇದೆ ನೋಡಿ. ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್. ಸೆಕೆಂಡ್ ಅಂಡ್ ಥರ್ಡ್ ಫೋರ್ತ್ ಯಾಕೆ ಆಗಲ್ಲ ನೋಡಿ, ಸೆಕೆಂಡ್ ಆಪ್ಷನ್ ನಲ್ಲಿ ನೋಡಿ TREMI ಬಂದಿದೆ, MI ಬಂದಿದೆ, ಅಲ್ಲಿ ಏನ್ ಬರ್ಬೇಕು, ಇ ಬರ್ಬೇಕು. ಸೊ ಸೆಕೆಂಡ್ ಆಪ್ಷನ್ ಆಗಲ್ಲ. ಥರ್ಡ್ ಆಪ್ಷನ್ ನೋಡಿ, TRI ಬಂದಿದೆ, ಇಲ್ಲೇನ್ ಬರ್ಬೇಕು, ಇ ಬರ್ಬೇಕು. ಸೊ ಥರ್ಡ್ ಆಪ್ಷನ್ ಆಗಲ್ಲ. ಫೋರ್ತ್ ನೋಡಿ, TREMA ಬಂದಿದೆ, MA ಬಂದಿದೆ, ಅಲ್ಲಿ ಏನ್ ಬರ್ಬೇಕು, ಇ ಬರ್ಬೇಕು. ಸೊ ಇದು ಕೂಡ ರಾಂಗ್. ಸೊ ಫಸ್ಟ್ ಆಪ್ಷನ್ ಇಸ್ ಅ ಕರೆಕ್ಟ್. ಸೊ ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಆ ಸೆಂಟೆನ್ಸ್ ನಲ್ಲಿ ಒಂದು ಮಿಸ್ ಸ್ಪೆಲ್ಟ್ ವರ್ಡ್ ಇರುತ್ತೆ, ಅದು ಮಿಸ್ ಸ್ಪೆಲ್ಟ್ ಯಾವ್ದಂತ ಹೇಳಿ ಐಡೆಂಟಿಫೈ ಮಾಡಿ ಅದನ್ನ ಸ್ಪಾಟ್ ಮಾಡಬೇಕು. 4 ಆಪ್ಷನ್ ನಲ್ಲಿ ಕರೆಕ್ಟ್ ಸ್ಪೆಲ್ಟ್ ಯಾವ್ದಾಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಇಲ್ಲೇನ್ ಮಾಡಿದಾರ, ಕರೆಕ್ಟ್ಲಿ ಅಂಡ್ ಇನ್ಕರೆಕ್ಟ್ಲಿ ಎರಡು ಮಿಕ್ಸ್ ಮಾಡಿ ಕ್ವಶನ್ ಅನ್ನ ಕೇಳಿದಾರ. ಸೊ ಕರೆಕ್ಟ್ಲಿ ಅಂಡ್ ಇನ್ಕರೆಕ್ಟ್ಲಿ ಮೇಲೆ ಫಿಕ್ಸ್ 2 ಕ್ವಶನ್ಸ್ ಬರುತ್ತೆ. ಅವ್ರು ಈ ರೀತಿ ಕೇಳ್ಬೋದು, ಅಥವಾ ಕರೆಕ್ಟ್ ಸ್ಪೆಲ್ಟ್ ಮೇಲೆ ಒಂದು ಕ್ವಶನ್ ಕೇಳ್ಬೋದು, ಇನ್ಕರೆಕ್ಟ್ಲಿ ಮೇಲೆ ಒಂದು ಕ್ವಶನ್ ಕೇಳ್ಬೋದು, ಅಥವಾ ಇನ್ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಕೇಳ್ಬೋದು, ಅಥವಾ ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಅನ್ನ ಕೇಳ್ಬೋದು. ಟೋಟಲಿ 2 ಕ್ವಶನ್ಸ್ ಬರುತ್ತೆ ಇದ್ರ ಮೇಲೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 8th ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಗಿವನ್ ವರ್ಡ್. ಕೊಟ್ಟಿರೋ ವರ್ಡಿಗೆ ಏನ್ ಮಾಡ್ಬೇಕು, ವಿರುದ್ಧ ಪದವನ್ನ ಆಯ್ಕೆ ಮಾಡಬೇಕು. ಸೊ ಈ ಆಂಟೋನಿಮ್ ಮೇಲೆ ಫಿಕ್ಸ್ 2 or 3 ಕ್ವಶನ್ಸ್ ಬರುತ್ತೆ, ಅದು ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದ್ದಾರೆ ನೋಡಿ, ಕ್ರಾಂಪ್ಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಕ್ರಾಂಪ್ಡ್ ಅಂತಂದ್ರೆ ಏನು, ಕ್ರಾಪ್ಡ್. ಕ್ರಾಪ್ಡ್ ಅಂದ್ರೆ ಏನು, ಕ್ರಾಪ್ಡ್ ಅಂದ್ರೆ ಇಕ್ಕಟ್ಟು, ಇಕ್ಕಟ್ಟು. ಕ್ರಾಂಪ್ಡ್ ಅಂದ್ರೆ ಏನು, ಇಕ್ಕಟ್ಟು. ನೀವ್ ಹೇಳ್ತಿರಲ್ವಾ, ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ ಬಿದ್ದೀನ್ರಿ ನಾವ್ ಅಂತ. ಸೊ ಅಲ್ಲಿ ಇಕ್ಕಟ್ಟಿಗೆ ನಾವ್ ಏನಂತ ಕರಿತೀವಿ, ಕ್ರಾಂಪ್ಡ್ ಅಂತ ಕರಿತೀವಿ. ಸೊ ಇದಕ್ಕೆ ವಿರುದ್ಧ ಪದವನ್ನ ಆಯ್ಕೆ ಮಾಡ್ಬೇಕು. ಇಕ್ಕಟ್ಟಿಗೆ ವಿರುದ್ಧ ಪದ ಏನಾಗುತ್ತೆ ನೋಡಿ, 4 ಆಪ್ಷನ್ಸ್ ನಲ್ಲಿ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ರಿಮೋಟ್ ಅಂತಿದೆ. ರಿಮೋಟ್ ಅಂತಂದ್ರೆ ದೂರಸ್ಥ. ಓಕೆ, ರಿಮೋಟ್ ಅಂದ್ರೆ ಏನು, ದೂರಸ್ಥ, ದೂರಸ್ಥ. ಓಕೆ, ನೆಕ್ಸ್ಟ್ ಸೆಕೆಂಡ್ ನೋಡಿ, ವಿಸಿನಿಟಿ. ವಿಸಿನಿಟಿ ಅಂತಂದ್ರೆ ಸಮೀಪದಲ್ಲಿರೋದು. ಓಕೆ, ಸಮೀಪದಲ್ಲಿರೋದು, ಸಮೀಪದಲ್ಲಿರುವುದು. ಓಕೆ, ನೆಕ್ಸ್ಟ್ ಥರ್ಡ್ ಆಪ್ಷನ್ ನೋಡಿ, ಸ್ಟ್ರೇಟ್. ಸ್ಟ್ರೇಟ್ ಅಂತಂದ್ರೆ ಏನು, ನೇರ. ಓಕೆ, ನೆಕ್ಸ್ಟ್ ಎಕ್ಸ್ಟೆನ್ಸಿವ್ ಮೀನ್ಸ್ ವ್ಯಾಪಕ. ಎಕ್ಸ್ಟೆನ್ಸಿವ್ ಮೀನ್ಸ್ ವ್ಯಾಪಕ. ಸೊ ಇಲ್ಲಿ ಅವ್ರೇನ್ ಹೇಳಿದಾರ, ಇಕ್ಕಟ್ಟಿಗೆ ವಿರುದ್ಧ ಪದ ಹೇಳಿದಾರೆ. ಅಂದ್ರೆ ಕ್ರಾಂಪ್ಡ್ ವಿರುದ್ಧ ಪದ ಏನಾಗುತ್ತೆ ನೋಡಿ, ಈ 4 ಆಪ್ಷನ್ ಅಲ್ಲಿ ಫಸ್ಟ್ ಆಪ್ಷನ್ ಆಗುತ್ತಾ, ಸೆಕೆಂಡ್ ಆಪ್ಷನ್ ಆಗುತ್ತಾ, ಥರ್ಡ್ ಆಪ್ಷನ್ ಆಗುತ್ತಾ, ಅಥವಾ ಫೋರ್ತ್ ಆಪ್ಷನ್ ಆಗುತ್ತಾ, ಯಾವ ಆಪ್ಷನ್ ಆಗುತ್ತೆ, ಎಸ್, ಫೋರ್ತ್ ಇಸ್ ಕರೆಕ್ಟ್. ಓಕೆ, ಕ್ರಾಂಪ್ಡ್ ಇಕ್ಕಟ್ಟಿಗ ವಿರುದ್ಧ ಪದ ಏನಾಗುತ್ತೆ, ಎಕ್ಸ್ಟೆನ್ಸಿವ್ ವ್ಯಾಪಕ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಸೊ ಈ ರೀತಿ ಒಂದು ವರ್ಡ್ ಅನ್ನ ಕೊಟ್ಟು ಆ ವರ್ಡಿಗೆ ವಿರುದ್ಧ ಪದ ಕೇಳಿದ್ರೆ 4 ಆಪ್ಷನ್ ಅಲ್ಲಿ ಅದಕ್ಕೆ ವಿರುದ್ಧ ಪದ ಯಾವ್ದಾಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಅವ್ರ ಸಮಾನ ಪದ ಕೇಳಿದ್ರೆ ಸಮಾನ ಪದ ಯಾವ್ದಾಗುತ್ತೆ 4 ಆಪ್ಷನ್ ಅಲ್ಲಿ ಅದನ್ನ ಆಯ್ಕೆ ಮಾಡ್ಬೇಕು. ಸೊ ಆಂಟೋನಿಮ್ ಅಲ್ಲಿ ಫಿಕ್ಸ್ 2 or 3 ಕ್ವಶನ್ಸ್ ಬರುತ್ತೆ. ಅವ್ರು ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಆಂಟೋನಿಮ್ ಕೇಳ್ಬೋದು, ಸಬ್ಸ್ಟಿಟ್ಯೂಟ್ ವಿತ್ ಆಂಟೋನಿಮ್ ಕೇಳ್ಬೋದು, ಸೆಂಟೆನ್ಸ್ ಕೊಟ್ಟು ಇಟಲೈಸ್ ಮಾಡಿ ಕೇಳ್ಬೋದು, ಅಥವಾ ಈ ರೀತಿ ಒಂದು ವರ್ಡ್ ಅನ್ನ ಕೊಟ್ಟು ಅದಕ್ಕೆ ವಿರುದ್ಧ ಪದ ಬರೆಯಿರಿ ಅಂತಾನು ಕೇಳ್ಬೋದು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದ್ದೇನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. 9th ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ಡ್ ಸೆಗ್ಮೆಂಟ್ ಇನ್ ದ ಗಿವನ್ ಸೆಂಟೆನ್ಸ್. ಓಕೆ, ಈಗಾಗಲೇ 2 ಕ್ವಶನ್ ಬಂದಿದೆ. ಇದು ಸಬ್ಸ್ಟಿಟ್ಯೂಟ್ ಮೇಲೆ 3ನೇ ಕ್ವಶನ್. ಓಕೆ, 2 or 3 ಕ್ವಶನ್ಸ್ ಬರುತ್ತೆ ಸಬ್ಸ್ಟಿಟ್ಯೂಟ್ ಮೇಲೆ ಅಂತ ಹೇಳಿದೀನಿ. ಸೊ ಇಲ್ಲೂ ಕೂಡ ಏನ್ ಮಾಡಿರ್ತಾರೆ, ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾರ, ಅದರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರ. ಅಲ್ಲಿ ಎಲ್ಲಾ ಕರೆಕ್ಟ್ ಇತ್ತು ಅಂದ್ರೆ ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ಬೇಕು, ಅಥವಾ ಮಿಸ್ ಏನಾದ್ರೂ ಇತ್ತು ಅಲ್ಲಿ ಏನ್ ಮಾಡ್ಬೇಕು, ಸಬ್ಸ್ಟಿಟ್ಯೂಟ್ ಪರ್ಯಾಯ ರೀಪ್ಲೇಸ್ ಮಾಡ್ಬೇಕು. ಸೊ ರೀಪ್ಲೇಸ್ ಮಾಡಿದಾಗ ಈ 4 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ, a thin layer of substance called soil maintains the level of the earth and is where plant roots are found. ಇಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಏನ್ ಅಂಡರ್ಲೈನ್ ಮಾಡಿದಾರ, ಮೇಂಟೈನ್ಸ್ ದ ಲೆವೆಲ್, ಮೇಂಟೈನ್ಸ್ ದ ಲೆವೆಲ್.
ಲೆವೆಲ್ ಮೀನ್ಸ್ ಮಟ್ಟ, ಮಟ್ಟ ಮೇಂಟೈನ್ ಮಾಡೋದಂತ ಹೇಳಿದಾರೆ. ಅಂದ್ರೆ ಇಲ್ಲಿ ಏನ್ ಹೇಳಿದಾರ, ಅ ಥಿನ್ ಲೇಯರ್ ಆಫ್ ಸಬ್ಸ್ಟೆನ್ಸ್ ಕಾಲ್ಡ್ ಸಾಯಿಲ್ ಮೇಂಟೈನ್ಸ್ ದ ಲೆವೆಲ್ ಆಫ್ ದ ಅರ್ತ್ ಅಂಡ್ ಇಸ್ ವರ್ ಪ್ಲಾಂಟ್ ರೂಟ್ಸ್ ಆರ್ ಫೌಂಡ್. ಅಂದ್ರೆ ಭೂ ಮೇಲ್ಮೈ ಏನಿರುತ್ತೆ ಅದು ಥಿನ್ ಲೇಯರ್ ಆಫ್ ಸಾಯಿಲ್ ಇಂದ ಕವರ್ ಆಗಿರ್ತದೆ. ಏನು, ಥಿನ್ ಲೇಯರ್ ಆಫ್ ಸಬ್ಸ್ಟೆನ್ಸ್ ನಿಂದ ಏನಾಗುತ್ತೆ, ಭೂ ಮೇಲ್ಮೈ ಏನಾಗಿರುತ್ತೆ, ಕವರ್ ಆಗಿರ್ತದೆ. ಸೊ ಅದ್ರಲಿಂದ ಏನಾಗುತ್ತೆ, ಪ್ಲಾಂಟ್ ರೂಟ್ಸ್ ಆರ್ ಫೌಂಡ್, ಅಂದ್ರೆ ಸಸ್ಯದ ಒಂದು ಬೇರೇನಿರುತ್ತೆ ಅದು ಫೌಂಡ್ ಅಂದ್ರೆ ಕಂಡು ಬರುತ್ತದೆ ಅಂತ ಆಗುತ್ತೆ. ಸೊ ಅಲ್ಲಿ ಮೇಂಟೈನ್ಸ್ ದ ಲೆವೆಲ್ ಅನ್ನಲ್ಲ ನಾವು, ಭೂ ಮೇಲ್ಮೈಗ ಮೇಂಟೈನ್ಸ್ ದ ಲೆವೆಲ್ ಅಂತೀವ, ಇಲ್ಲ. ಸೊ ಭೂ ಮೇಲ್ಮೈ ಕವರ್ ಮಾಡ್ತದಲ್ಲಕ್ ನಾವ್ ಏನಂತ ಕರಿತೀವಿ, ಕವರ್ಸ್ ದ ಸರ್ಫೇಸ್ ಅಂತ ಕರಿತೀವಿ. ಸೊ ಈ 4 ಆಪ್ಷನ್ ಅಲ್ಲಿ ಎಲ್ಲಿದೆ ನೋಡಿ, ಸೆಕೆಂಡ್ ಆಪ್ಷನ್ ಅಲ್ಲಿ ಇದೆ ನೋಡಿ, ಕವರ್ಸ್ ದ ಸರ್ಫೇಸ್. ಅಲ್ಲಿ ಮೇಂಟೈನ್ಸ್ ದ ಲೆವೆಲ್ ಬದಲು ಅಲ್ಲಿ ಏನ್ ಬರ್ಬೇಕು, ಕವರ್ಸ್ ಬರ್ಬೇಕು, ಕವರ್ಸ್ ದ ಸರ್ಫೇಸ್ ಅಂತ ಆಗ್ಬೇಕು, ಸರ್ಫೇಸ್ ಅಂತ ಆಗ್ಬೇಕು. ಅಂದ್ರೆ ಥಿನ್ ಲೇಯರ್ ಆಫ್ ಸಬ್ಸ್ಟೆನ್ಸ್ ಏನಿರುತ್ತೆ ಅದು ಭೂಮಿಯ ಮೇಲ್ಮೈಯನ್ನ ಕವರ್ ಮಾಡ್ತದೆ, ಅದರ್ಲಿಂದ ಸಸ್ಯಗಳ ಬೇರು ಕಂಡು ಬರುತ್ತದೆ. ಓಕೆ, ರೂಟ್ಸ್ ಆರ್ ಫೌಂಡ್ ಅಂತ ಆಗುತ್ತೆ. ಅಲ್ಲಿ ಮೇಂಟೈನ್ಸ್ ದ ಲೆವೆಲ್ ಅನ್ನಲ್ಲ ನಾವು, ಕವರ್ಸ್ ದ ಸರ್ಫೇಸ್, ಭೂ ಮೇಲ್ಮೈ ಅಲ್ಲಕ್ ನಾವು ಸರ್ಫೇಸ್ ಅಂತೀವಿ. ಓಕೆ, ಮೇಂಟೈನ್ಸ್ ದ ಲೆವೆಲ್ ಅನ್ನಲ್ಲ. ಸೊ ಅದಕ್ಕೋಸ್ಕರ ಅದು ರೀಪ್ಲೇಸ್ ಮಾಡಿದಾಗ ಸೆಕೆಂಡ್ ಆಪ್ಷನ್ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗುತ್ತೆ. ಸೊ ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ. ಸೊ ಅಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇತ್ತು ಅಂದ್ರೆ ಅದನ್ನ ರೀಪ್ಲೇಸ್ ಮಾಡ್ಬೇಕು. ಪರ್ಯಾಯ ಮಾಡಿದಾಗ ಈ 4 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಇಲ್ಲಿ ನಾವು ಭೂ ಮೇಲ್ಮೈಗೆ ಮೇಂಟೈನ್ಸ್ ದ ಲೆವೆಲ್ ಅನ್ನಲ್ಲ, ಅದಕ್ಕೋಸ್ಕರ ಅದನ್ನ ರೀಪ್ಲೇಸ್ ಮಾಡಿದೀವಿ. ಅದಕ್ಕೋಸ್ಕರ ಸೆಕೆಂಡ್ ಆಪ್ಷನ್ ಏನಪ್ಪಾ ಅಂದ್ರೆ ಕರೆಕ್ಟ್ ಆಪ್ಷನ್ ಆಗಿದೆ. ಓಕೆನಾ, ಇದು ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗಿದೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. 10th question. Select the most appropriate synonym of the given underlined word in the given sentence. Synonym with substitute ಬಂದಿದೆ, synonym with substitution ಬಂದಿದೆ. ಓಕೆ, ಇಲ್ಲಿ ಏನ್ ಮಾಡಿದ್ದಾರೆ, ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಒಂದು ವರ್ಡ್ ಅನ್ನ ಅಂಡರ್ಲೈನ್ ಮಾಡಿದ್ದಾರೆ. ಆ ಅಂಡರ್ಲೈನ್ ಮಾಡಿದಕ್ಕ ಸಮಾನ ಪದವನ್ನ ಈ 4 ಆಪ್ಷನ್ ಅಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ, ಪ್ರಶಾಂತ್ ಈಸ್ ಅ ಅಬ್ಸ್ಟಿನೇಟ್ ಬಾಯ್ by nature. Okay, boy not by, obstinate by nature. obstinate ಅಂದ್ರೆ ಏನು, obstinate ಅಂತ ಕೊಟ್ಟಿದ್ರು. obstinate ಅಂದ್ರೆ ಹಠಮಾರಿ, obstinate ಅಂದ್ರೆ ಏನು, ಹಠಮಾರಿ, ಹಠಮಾರಿ. ಹಠಮಾರಿಕ ಸಮಾನ ಪದವನ್ನ ಹುಡುಕ್ಬೇಕೀಗ. ಓಕೆ, ಏನ್ ಮಾಡಿದ್ರು ಹಠನೆ ಮಾಡ್ತಾನ್ರಿ ಅಂತ ಹೇಳ್ತಿರ್ತಾರ. ಸೊ ಅದಕ್ಕ ಹಠಮಾರಿ. ಹಠಮಾರಿ ಅಂದ್ರೆ ಅಬ್ಸ್ಟಿನೇಟ್. ಸೊ ಅಬ್ಸ್ಟಿನೇಟ್ ಇನ್ನೊಂದು ಸಮಾನ ಪದವನ್ನ ಈ 4 ಆಪ್ಷನ್ ಅಲ್ಲಿ ನೋಡ್ಬೇಕು. ಫಸ್ಟ್ ಆಪ್ಷನ್ ನೋಡಿ, ಅಡಮೆಂಟ್, ಅಡಮೆಂಟ್. ಸೆಕೆಂಡ್ ಬಂದ್ಬಿಟ್ಟು ಪ್ಲಿಯೇಬಲ್. ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಜನರಸ್. ಫೋರ್ತ್ ಬಂದ್ಬಿಟ್ಟು ಫ್ಲೆಕ್ಸಿಬಲ್. ಫ್ಲೆಕ್ಸಿಬಲ್ ಅಂತಂದ್ರೆ ಹೊಂದಿಕೊಳ್ಳೋದಂತ ಆಗುತ್ತೆ. ಸೊ ಹಠಮಾರಿ ಹೊಂದಿಕೊಳ್ಳೋದಂತ ಆಗುತ್ತಾ, ಇಲ್ಲ. ಸೊ ಫೋರ್ತ್ ಆಪ್ಷನ್ ಆಗಲ್ಲ. ಥರ್ಡ್ ಆಪ್ಷನ್ ನೋಡಿ, ಜನರಸ್. ಜನರಸ್ ಮೀನ್ಸ್ ಉದಾರ, ಉದಾರ. ಸೊ ಹಠಮಾರಿಗೆ ಉದಾರ ಅಂತೀವ, ಇಲ್ಲ. ಸೊ ಥರ್ಡ್ ಆಪ್ಷನ್ ಆಗಲ್ಲ. ನೆಕ್ಸ್ಟ್ ಪ್ಲಿಯೇಬಲ್. ಪ್ಲಿಯೇಬಲ್ ಅಂತಂದ್ರೆ ಬಗ್ಗುವುದು. ಪ್ಲಿಯೇಬಲ್ ಅಂತಂದ್ರೆ ಏನು, ಬಗ್ಗುವುದು. ಸೊ ಹಠಮಾರಿಗೆ ಬಗ್ಗುವುದು ಅಂತೀವ, ಸೊ ಇಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಡಮೆಂಟ್. ಅಡಮೆಂಟ್ ಅಂದ್ರೂ ಕೂಡ ಅಚಲ ಅಥವಾ ಹಠಮಾರಿನಿ ಅಂತ ಆಗುತ್ತೆ, ಅಚಲ. ಇಲ್ಲಿ ಎಕ್ಸಾಕ್ಟ್ ಸಿನೋನಿಮ್ ಆಗಲ್ಲ, ಅಪ್ರೋಪ್ರಿಯೇಟ್ ಸಿನೋನಿಮ್ ಏನಾಗುತ್ತೆ, ಅಡಮೆಂಟ್ ಇಸ್ ಅ ಕರೆಕ್ಟ್. ಓಕೆ, ಹಠಮಾರಿಕ ಅಪ್ರೋಪ್ರಿಯೇಟ್ ಸಿನೋನಿಮ್ ಏನಾಗುತ್ತೆ, ಅಡಮೆಂಟ್, ಅಚಲ ಅಂತ ಆಗುತ್ತೆ. ಸೊ ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ, ಅದಕ್ಕೆ ಸಮಾನ ಪದ ಕೇಳಿದ್ದಾರೆ. ಸೊ ಅಬ್ಸ್ಟಿನೇಟಿಗ ಸಮಾನ ಪದ ಏನಾಗುತ್ತೆ, ಅಡಮೆಂಟ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 11. Select the most appropriate option to fill in the blank. ಇಲ್ಲಿ ಏನ್ ಹೇಳಿದಾರ, ಕೊಟ್ಟಿರುವ ಒಂದು ಸೆಂಟೆನ್ಸ್ ನಲ್ಲಿ ಒಂದು ಬ್ಲಾಂಕ್ ಡಿಲೀಟ್ ಇದೆ, ಆ ಬ್ಲಾಂಕ್ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಫಿಕ್ಸ್ 2 ಕ್ವಶನ್ಸ್ ಬರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ, residents of the area are still trying to come to terms with the dash of the disaster. Residents of the area, residents of the area are still trying to come to terms with the dash of the disaster. ದುರಂತ, disaster. ಫಸ್ಟ್ ಆಪ್ಷನ್ ಏನಿದೆ,
ಹೆನ್ಯೂಸ್ನೆಸ್ ಅಂತಿದೆ. ಸೆಕೆಂಡ್ ಬಂದ್ಬಿಟ್ಟು ಡರೆಸ್ ಮೀನ್ಸ್ ಒತ್ತಾಯ. ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಅಟ್ರೋಸಿಟಿ. ಅಟ್ರೋಸಿಟಿ ಮೀನ್ಸ್ ದೌರ್ಜನ್ಯ. ಸೊ ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ಎನರೋಮಿಟಿ. ಎನರೋಮಿಟಿ ಅಂದ್ರೆ ಏನು? ಅಗಾಧತೆ. ಅಗಾಧತೆ. ಎನ್ರೋಮಿಟಿ ಮೀನ್ಸ್ ಅಗಾಧತೆ. ಸೊ ಆ ಬ್ಲಾಂಕಿ ಯಾವ ಸುಟೇಬಲ್ ಆಗುತ್ತೆ ನೋಡಿ, ಯಾವ್ದಾಗುತ್ತೆ? ಹೆನ್ಯೂನಸ್ನೆಸ್ ಆಗುತ್ತಾ, ಡರ್ರೆಸ್ ಆಗುತ್ತಾ, ಅಟ್ರೋಸಿಟಿ ಆಗುತ್ತಾ, ಅಥವಾ ಎನ್ರೋಮಿಟಿ ಆಗುತ್ತಾ ನೋಡಿ. ಫೋರ್ತ್ ಇಸ್ ದ ಕರೆಕ್ಟ್. ವೈ? ಬಿಕಾಸ್ ನೋಡಿ, ಎನ್ರೋಮಿಟಿ. ಯಾಕೆ ನೋಡಿ ಅಂದ್ರೆ ದ ರೆಸಿಡೆಂಟ್ಸ್ ಆಫ್ ದ ಏರಿಯಾ ಆರ್ ಸ್ಟಿಲ್ ಟ್ರೈಂಗ್ ಟು ಕಮ್ ಟು ಟರ್ಮ್ಸ್ ವಿತ್ ದ ಎನ್ರೋಮಿಟಿ ಆಫ್ ದ ಡಿಸಾಸ್ಟರ್. ಅಂದ್ರೆ ಪ್ರದೇಶಗಳ ಒಂದು ನಿವಾಸ ಏನಾಗ್ತಾ ಇದೆ ಅಂತಂದ್ರೆ ದುರಂತದ ಅಗಾಧತೆಗೆ ಬರಲು ಪ್ರಯತ್ನಿಸುತ್ತದೆ. ದುರಂತದ ಅಗಾಧತೆ ಬತ್ತಾ. ಸೊ ಅದಕ್ಕೋಸ್ಕರ ಎನ್ರೋಮಿಟಿ ಆಫ್ ದ ಡಿಸಾಸ್ಟರ್ ಅಂದ್ರೆ ದುರಂತದ ಒಂದು ಅಗಾಧತೆಗೆ ಬರಲು. ಕಮ್ಸ್ ಟು ಟ್ರೈ ಅಂತ ಹೇಳಿದಾರೆ. ಸ್ಟಿಲ್ ಟ್ರೈ ಟು ಕಮ್ ಅಂದ್ರೆ ಅದು ಏನಾಗ್ತಾ ಇದೆ, ದುರಂತ ಅಗಾಧತೆಗೆ ಬರಲು ಪ್ರಯತ್ನಿಸುತ್ತದೆ ಅಂತ ಆಗುತ್ತೆ. ಅದಕ್ಕೋಸ್ಕರ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ಅಲ್ಲಿ ದೌರ್ಜನ್ಯ ಆಗಲ್ಲ, ಒತ್ತಾಯನೂ ಆಗಲ್ಲ, ಹೆನ್ಯೂನೆಸ್ ಕೂಡ ಆಗಲ್ಲ. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್ ಆಪ್ಷನ್. ಸೊ ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಆ ಸೆಂಟೆನ್ಸ್ ನಲ್ಲಿ ಬ್ಲಾಂಕ್ ಡಿಲೀಟ್ ಇರುತ್ತೆ, ಆ ಬ್ಲಾಂಕ್ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಓನ್ಲಿ ಸುಟೇಬಲ್ ಆಗೋದಷ್ಟೇ ಅಲ್ಲ, ವಿತ್ ಅದು ಮೀನಿಂಗ್ಫುಲ್ ಆಗ್ಬೇಕು ಅಂತ ಒಂದು ಆಪ್ಷನ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. 12th question. Select the most appropriate antonym of the given word. ಕೊಟ್ಟಿರೋ ಒಂದು ವರ್ಡಿಗೆ ಏನ್ ಬರಿಬೇಕು? ವಿರುದ್ಧ ಪದವನ್ನ ಆಯ್ಕೆ ಮಾಡಬೇಕು. ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದ್ದಾರೆ ನೋಡಿ, ಸಸ್ಟೈನ್ ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದಾರ? ಸಸ್ಟೈನ್. ಸಸ್ಟೈನ್ ಅಂದ್ರೆ ಏನು? ಸಸ್ಟೈನ್ ಅಂದ್ರೆ ಏನು ನೋಡಿ. ಸಸ್ಟೈನ್ ಅಂದ್ರೆ ಏನು? ಉಳಿಸಿಕೊಳ್ಳುವುದು. ಸಸ್ಟೈನ್ ಅಂದ್ರೆ ಏನು? ಉಳಿಸಿಕೊಳ್ಳುವುದು. ಓಕೆ, ಉಳಿಸಿಕೊಳ್ಳುವುದಕ್ಕ ವಿರುದ್ಧ ಪದವನ್ನ ಆಯ್ಕೆ ಮಾಡಬೇಕು. ಓಕೆ, ನಮ್ಮ ಹತ್ರ ಏನೋ ಒಂದು ವಸ್ತು ಇರ್ಬೋದು ಅಥವಾ ಏನೋ ಥಿಂಗ್ಸ್, ವಾಟ್ ಎವರ್ ಇಟ್ ಇಸ್, ಅದನ್ನ ಉಳಿಸಿಕೊಳ್ಳೋದು, ಅದಕ್ಕೆ ಏನಂತೀವಿ? ಸಸ್ಟೈನ್ ಅಂತ ಕರಿತೀವಿ. ಸೊ ಈ ಉಳಿಸಿಕೊಳ್ಳುವುದಕ್ಕ ವಿರುದ್ಧ ಪದ ಏನಾಗುತ್ತೆ ನೋಡಿ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಆಬ್ರೆಸ್ ಅಂತಿದೆ. ಆಂಬ್ರೆಸ್ ಅಂದ್ರೆ ಏನು? ಆಂಬ್ರೆಸ್ ಅಂದ್ರೆ ಏನು? ಅಪ್ಪಿಕೊಳ್ಳುವುದು. ಆಂಬ್ರೆಸ್ ಅಂತಂದ್ರೆ ಏನು? ಅಪ್ಪಿಕೊಳ್ಳುವುದು. ಸೆಕೆಂಡ್ ಆಪ್ಷನ್ ಏನಿದೆ? ರೆಕ್ಟಿಫೈ. ರೆಕ್ಟಿಫೈ ಅಂತಂದ್ರೆ ಏನು? ಸರಿಪಡಿಸೋದು. ರೆಕ್ಟಿಫೈ ಅಂದ್ರೆ ಏನು? ಸರಿಪಡಿಸುವುದು. ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಅಬ್ಸ್ಟ್ರಕ್ಟ್. ಅಬ್ಸ್ಟ್ರಕ್ಟ್ ಅಂದ್ರೆ ತಡೆಯುವುದು. ನೆಕ್ಸ್ಟ್ ಫೋರ್ತ್ ಬಂದ್ಬಿಟ್ಟು ಕಂಟಿನ್ಯೂ. ಕಂಟಿನ್ಯೂ ಅಂತಂದ್ರೆ ಕಂಟಿನ್ಯೂಸ್ ಆಗಿರೋದು. ಓಕೆ, ಕಂಟಿನ್ಯೂ. ನೆಕ್ಸ್ಟ್ ನೋಡಿ, ಇಲ್ಲಿ ಉಳಿಸಿಕೊಳ್ಳುವುದಕ್ಕ ವಿರುದ್ಧ ಪದ ಕೇಳಿದ್ದಾರೆ. ಸೊ ಯಾವ್ದು ವಿರುದ್ಧ ಪದ ಆಗುತ್ತೆ ನೋಡಿ. ಆಂಬ್ರೆಸ್ ಆಗುತ್ತಾ, ರೆಕ್ಟಿಫೈ ಆಗುತ್ತಾ, ಅಬ್ಸ್ಟ್ರಕ್ಟ್ ಆಗುತ್ತಾ, ಅಥವಾ ಕಂಟಿನ್ಯೂ ಆಗುತ್ತಾ? ಅಬ್ಸ್ಟ್ರಕ್ಟ್ ಈಸ್ ಅ ಕರೆಕ್ಟ್. ತಡೆಯುವುದು. ತಡೆಯುವುದು. ನೋಡಿ, ನಾವ್ ಏನೋ ಒಂದು ಉಳಿಸಿಕೊಳ್ಳೋ ಹೋಗ್ಬೇಕಾದ್ರೆ ಬಾಳ್ ಮಂದಿ ತಡೆಯೋರ್ ಬರ್ತಾರ. ಓಕೆ, ನಾವ್ ಏನೋ ಉಳಿಸಿಕೊಳ್ಳಕ್ ಹೋಗ್ಬೇಕಂತಿರ್ತೀವಿ, ಅವು ಅಬ್ಸ್ಟ್ರಕ್ಟ್ಗಳು ಅಂದ್ರೆ ತಡೆಗೋಡೆಗಳು ಬರುತ್ತೆ, ತಡೆಯೋರು ಬರ್ತಾರ. ಓಕೆ, ಅದಕ್ಕೋಸ್ಕರ ಉಳಿಸಿಕೊಳ್ಳುವುದಕ್ಕ ತಡೆಯುವುದು ಅನ್ನೋದೇನಾಗುತ್ತೆ? ವಿರುದ್ಧ ಪದ ಆಗುತ್ತೆ. ಅದಕ್ಕೋಸ್ಕರ ಅಬ್ಸ್ಟ್ರಕ್ಟ್ ಇಸ್ ಅ ಕರೆಕ್ಟ್ ಆಪ್ಷನ್. ಸೊ ಈ ರೀತಿ ಒಂದು ವರ್ಡ್ ಕೊಟ್ಟು ಅದಕ್ಕೆ ವಿರುದ್ಧ ಪದ ಕೇಳಿರ್ತಾರೆ. ಸೊ 4 ಆಪ್ಷನ್ ಅಲ್ಲಿ ಅದಕ್ಕೆ ವಿರುದ್ಧ ಪದ ಯಾವ್ದಾಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಅವ್ರೇನ್ ಕೇಳಿದಾರ? ಸಸ್ಟೈನ್, ಉಳಿಸಿಕೊಳ್ಳುವುದಕ್ಕ ವಿರುದ್ಧ ಪದ ಕೇಳಿದಾರ. ಸೊ ಅಬ್ಸ್ಟ್ರಕ್ಟ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 13th question. Parts of the following sentence have been given as options. One of them may contain an error. Select the part that contains the error from the given option. If you don't find any error, mark no error as your answer. So ಇದು ಎದ್ರ ಮೇಲೆ ಕ್ವಶನ್ ಇದೆ? ಗ್ರಾಮೆಟಿಕಲ್ ಎರರ್ ಮೇಲೆ ಕ್ವಶನ್ ಇದೆ. ಇಲ್ಲಿ ಏನ್ ಮಾಡಿದಾರ ಅಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದಾರ, ಅದರಲ್ಲಿ ಒಂದು ಗ್ರಾಮೆಟಿಕಲ್ ಎರರ್ ಇದೆ. ಓಕೆ, ಒಂದು ಗ್ರಾಮೆಟಿಕಲ್ ಎರರ್ ಇದೆ. ಸೊ ಅಲ್ಲಿ ಗ್ರಾಮೆಟಿಕಲ್ ಎರರ್ ಇತ್ತು ಅಂದ್ರೆ ಅದು ಎಲ್ಲಿ ಎರರ್ ಇದೆ ಅದನ್ನ ಆಯ್ಕೆ ಮಾಡ್ಬೇಕು. ಸೊ ಅಲ್ಲಿ ಏನು ಗ್ರಾಮೆಟಿಕಲ್ ಎರರ್ ಇರ್ಲಿಲ್ಲ ಅಂತಂದ್ರೆ ನೋ ಎರರ್ ಅಂತ ಹಾಕ್ಬೇಕು. ಸೊ ಎರರ್ ಇದೆ ಇಲ್ವಾ ಅಂತ ನೋಡೋಣ. ಹರ್ ನಾಲೆಜ್ ಆಫ್ ಇಂಗ್ಲಿಷ್ ಆರ್ ವೆರಿ ಲಿಮಿಟೆಡ್. ಹರ್
ಲ್ಯಾಂಗ್ವೇಜ್ ಆಫ್ ಇಂಗ್ಲಿಷ್ ಆರ್ ವೆರಿ ಲಿಮಿಟೆಡ್ ಅಂತ. ಅಂದ್ರೆ ಆರ್ ಅಂತ ಬಂದಿದೆ ಅಂದ್ರೆ ಅಲ್ಲಿ ಏನ್ ಹೇಳಿದಾರಂತಂದ್ರೆ ಅವಳ ನಾಲೆಜ್ ಅಂದ್ರೆ ಅವಳ ಇಂಗ್ಲಿಷ್ ನಾಲೆಜ್ ಅಂದ್ರೆ ಅವಳ ಇಂಗ್ಲಿಷ್ ಜ್ಞಾನ ತುಂಬಾ ಸೀಮಿತವಾಗಿದೆ. ತುಂಬಾ ಸೀಮಿತವಾಗಿದೆ ಅಲ್ಲಕ್ಕ, ನಾವು ಅಲ್ಲಿ ಇಂಗ್ಲಿಷ್ ಆರ್ ಅನ್ನಲ್ಲ. ಸೊ ಫಸ್ಟ್ ಆಪ್ಷನ್ ಏನ್ ಕೊಟ್ಟಿದ್ದಾರೆ, ನಾಲೆಜ್ ಆಫ್ ಇಂಗ್ಲಿಷ್ ಆರ್ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಬಂದ್ಬಿಟ್ಟು ವೆರಿ ಲಿಮಿಟೆಡ್ ಅಂತ ಕೊಟ್ಟಿದಾರ. ಥರ್ಡ್ ಬಂದ್ಬಿಟ್ಟು ಹರ್ ಅಂತ ಕೊಟ್ಟಿದಾರ. ಫೋರ್ತ್ ಬಂದ್ಬಿಟ್ಟು ನೋ ಎರರ್ ಅಂತ ಹೇಳಿದಾರೆ. ಸೊ ಇಲ್ಲಿ ನಾವು ನೋ ಎರರ್ ಅಂತ ಹಾಕಲ್ಲ. ನೋ ಎರರ್ ಬಿಕಾಸ್ ಆಫ್ ಅಲ್ಲಿ ಇಂಗ್ಲಿಷ್ ಆರ್ ಅಂತ ಬರಲ್ಲ. ನಾಲೆಜ್ ಆಫ್ ಇಂಗ್ಲಿಷ್ ಇಸ್ ವೆರಿ ಲಿಮಿಟೆಡ್ ಅಂತ ಬರುತ್ತೆ. ಸೊ ಫಸ್ಟ್ ಆಪ್ಷನ್ ಅಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ. ಅಲ್ಲಿ ಆರ್ ಬದಲು ಅಲ್ಲಿ ಏನ್ ಬರ್ಬೇಕು, ಈಸ್ ಬರ್ಬೇಕು. ಆರ್ ಬದಲು ಏನ್ ಬರ್ಬೇಕು, ಈಸ್ ಬರ್ಬೇಕು. ಹರ್ ನಾಲೆಜ್ ಆಫ್ ಇಂಗ್ಲಿಷ್ ಈಸ್ ವೆರಿ ಲಿಮಿಟೆಡ್. ಅವಳ ಇಂಗ್ಲಿಷ್ ಜ್ಞಾನವು ತುಂಬಾ ಸೀಮಿತವಾಗಿದೆ. ತುಂಬಾ ಸೀಮಿತವಾಗಿದೆ ಅಲ್ಲಕ್ ನಾವು ಈ ಆರ್ ಅನ್ನಲ್ಲ, ಅಲ್ಲಿ ಈಸ್ ಅಂತೀವಿ. ಓಕೆ, ಇಂಗ್ಲಿಷ್ ಇಸ್ ಲಿಮಿಟೆಡ್ ಅಂತ ವೆರಿ ಲಿಮಿಟೆಡ್ ಅಂತ ಕರಿತೀವಿ, ಅಲ್ಲಿ ಆರ್ ಬರಲ್ಲ. ಅದಕ್ಕೋಸ್ಕರ ಗ್ರಾಮೆಟಿಕಲ್ ಎರರ್ ಎಲ್ಲಿದೆ, ಫಸ್ಟ್ ಆಪ್ಷನ್ ಅಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ. ಸೊ ಈ ಗ್ರಾಮೆಟಿಕಲ್ ಎರರ್ ಮೇಲೆ ಫಿಕ್ಸ್ ಒಂದು ಕ್ವಶನ್ ಬರುತ್ತೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. 14. The sentence given below has one misspelled word. Spot the incorrectly spelled word and select its correct spelling. ಓಕೆ, ಇದ್ರ ಮೇಲೆ ಒಂದು ಕ್ವಶನ್ ಬಂದಿತ್ತು ಆಲ್ರೆಡಿ. ಸೊ ಮತ್ತೆ ಅದೇ ಕ್ವಶನ್ ಬಂದಿದೆ, ಕರೆಕ್ಟ್ಲಿ ಅಂಡ್ ಇನ್ಕರೆಕ್ಟ್ಲಿ. ಕರೆಕ್ಟ್ಲಿ ಸ್ಪೆಲ್ಟ್ ಸೆಂಟೆನ್ಸ್ ಅಂಡ್ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ಸೆಂಟೆನ್ಸ್ ಮೇಲೆ ಮತ್ತೆ ಮಿಕ್ಸ್ ಮಾಡಿ ಕ್ವಶನ್ ಅನ್ನ ಕೇಳಿದ್ದಾರೆ. ಈಗಾಗಲೇ ಒಂದು ಕ್ವಶನ್ ಬಂದಿತ್ತು, ಇದು ಎರಡನೇ ಕ್ವಶನ್. ಇಲ್ಲೂ ಕೂಡ ಒಂದು ಸೆಂಟೆನ್ಸ್ ಇರ್ತದ, ಅದರಲ್ಲಿ ಒಂದು ಮಿಸ್ ಸ್ಪೆಲ್ಟ್ ವರ್ಡ್ ಇರುತ್ತೆ, ಅಂದ್ರೆ ಇನ್ಕರೆಕ್ಟ್ ಸ್ಪೆಲ್ಟ್ ಇರ್ತದ. ಅದನ್ನ ಸ್ಪಾಟ್ ಮಾಡಿದಾಗ ಈ 4 ಆಪ್ಷನ್ ಅಲ್ಲಿ ಕರೆಕ್ಟ್ ಸ್ಪೆಲ್ಟ್ ಯಾವ್ದಾಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು ಅಂತ ಹೇಳಿದಾರೆ. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಅದರಲ್ಲಿ ಏನು ಮಿಸ್ಟೇಕ್ ಇದೆ ನೋಡೋಣ. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ದ ನಂಬರ್ ಆಫ್ ಬ್ಯಾಂಕ್ ಕರಪ್ಸಿಸ್ ವಾಸ್ ಎಸ್ಪೆಷಲಿ ಹೈ ಲಾಸ್ಟ್ ಇಯರ್. ದ number of bank corruptions was especially high last year. So the number correct ಇದೆ, of correct ಇದೆ, was correct ಇದೆ, especially correct ಇದೆ, high correct ಇದೆ, last year correct ಇದೆ. ಸೊ ಇಲ್ಲಿ ಎಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಬ್ಯಾಂಕ್ ಕರಪ್ಸಿಸ್ ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಅದು ಯಾಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂದ್ರೆ ನೋಡಿ, ಬ್ಯಾಂಕ್ ಕರಪ್ಸಿಸ್ ಸ್ಪೆಲ್ಲಿಂಗ್ ಏನ್ ಬರುತ್ತೆ, BANK ಬ್ಯಾಂಕ್, ಕರೆಕ್ಟ್, BANK bank, corrupts, bank corrupts, corrupt ಅಂತೀವಿ ನಾವಲ್ಲಿ, ಕರಪ್ಟ್. ಪಿ ಬಲ್ಲಿ ಏನ್ ಬರ್ಬೇಕು, ಟಿ ಬರ್ಬೇಕು. ಇಲ್ಲಿ ಪಿ ಬಲ್ಲಿ ಟಿ ಬಂದಿಲ್ಲ, ಅದಕ್ಕೋಸ್ಕರ ಅಲ್ಲಿ ಸ್ಪೆಲ್ಡ್ ಮಿಸ್ಟೇಕ್ ಇದೆ. ಅದಕ್ಕೋಸ್ಕರ ಅದನ್ನ ಸ್ಪಾಟ್ ಮಾಡಿದಾಗ 4 ಆಪ್ಷನ್ಸ್ ನಲ್ಲಿ ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ನಾ ಬರ್ದಿರೋ ಪ್ರಕಾರ ಈ 4 ಆಪ್ಷನ್ ಅಲ್ಲಿ ಎಲ್ಲಿದೆ ನೋಡಿ, ಫಸ್ಟ್ ಆಪ್ಷನ್ ನೋಡಿ BANK RA ಬಂದಿದೆ, ಮತ್ತೆ ಇಲ್ಲಿ ಟೀನು ಇಲ್ಲ. ಸೊ ಫಸ್ಟ್ ಆಪ್ಷನ್ ಆಗಲ್ಲ. ಸೆಕೆಂಡ್ ಆಪ್ಷನ್ ನೋಡಿ, BANK E ಬಂದಿದೆ, ಸೊ ಸೆಕೆಂಡ್ ಆಪ್ಷನ್ ಕೂಡ ಆಗಲ್ಲ. ಥರ್ಡ್ ಆಪ್ಷನ್ ನೋಡಿ, BANK RUPT ಬರಬೇಕು, ಮತ್ತೆ ಇಲ್ಲಿ ಸಿ ಹೋಗಿ ಎಸ್ ಹೋಗಿ ಸಿ ಬರಬೇಕು. ಸೊ ಥರ್ಡ್ ಆಪ್ಷನ್ ಕೂಡ ಆಗಲ್ಲ. ಸೊ ಫೋರ್ತ್ ನೋಡಿ, BANK RUPT CIES. ಸೊ ನಾ ಬರ್ದಿರೋ ಪ್ರಕಾರ ಇದೇನಾ. ಸೊ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ಬ್ಯಾಂಕ್ ಕರಪ್ಸಿಸ್ ಅಂದ್ರೆ ಏನು ಅಂದ್ರೆ ದಿವಾಳಿ ಎದ್ದಾರ ಅಂತಾರಲ್ಲ, ಅದಕ್ಕೆ ಏನಂತೀವಿ ನಾವು, ಬ್ಯಾಂಕ್ ಕರಪ್ಸಿಸ್ ಅಂತ ಕರಿತೀವಿ. ಸೊ ಇಲ್ಲಿ ಬ್ಯಾಂಕ್ ಕರಪ್ಸಿಸ್ ಸ್ಪೆಲ್ಲಿಂಗ್ ತಪ್ಪಾಗಿದೆ, ಅಲ್ಲಿ ಟಿ ಬರ್ಬೇಕಿತ್ತು, ಅಲ್ಲಿ ಬಂದಿಲ್ಲ, ಅದಕ್ಕೋಸ್ಕರ ಅದು ತಪ್ಪಿದೆ. ಸೊ ಅಲ್ಲೇನ್ ಹೇಳಿದಾರ ಅವರು, ಇನ್ಕರೆಕ್ಟ್ಲಿ ಸ್ಪೆಲ್ಟ್ ಯಾವ್ದಿರುತ್ತೆ ಅದು ಸ್ಪಾಟ್ ಮಾಡಂತ ಹೇಳಿದಾರ. ಸೊ ಸ್ಪಾಟ್ ಮಾಡಿದಾಗ 4 ಆಪ್ಷನ್ ಅಲ್ಲಿ ಕರೆಕ್ಟ್ ಸ್ಪೆಲ್ಟ್ ಯಾವ್ದಾಗುತ್ತೆ, ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್ ಆಪ್ಷನ್. ಸೊ ಈ ರೀತಿ ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಮಿಸ್ ಸ್ಪೆಲ್ಟ್ ಇರುತ್ತೆ, ಅದನ್ನ ಸ್ಪಾಟ್ ಮಾಡಿದಾಗ ಕರೆಕ್ಟ್ ಸ್ಪೆಲ್ಟ್ ಯಾವ್ದಾಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ 2 ಕ್ವಶನ್ ಏನ್ ಮಾಡಿದಾರ, ಇನ್ಕರೆಕ್ಟ್ಲಿ ಅಂಡ್ ಕರೆಕ್ಟ್ಲಿ ಎರಡು ಮಿಕ್ಸ್ ಮಾಡಿ ಕ್ವಶನ್ ಅನ್ನ ಕೇಳಿದಾರೆ. ಸೊ ನೆಕ್ಸ್ಟ್ ನೋಡಿ 15 ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಗಿವನ್ ವರ್ಡ್. ಓಕೆ, ಇಲ್ಲಿ ಏನ್ ಮಾಡಿದಾರ, ಸಿನೋನಿಮ್ ವಿತ್ ಸಬ್ಸ್ಟಿಟ್ಯೂಟ್ ಅನ್ನ ಮಿಕ್ಸ್ ಮಾಡಿ ಕ್ವಶನ್ ಅನ್ನ ಕೇಳಿದಾರ. ಸೊ ಸೆಂಟೆನ್ಸ್ ನಲ್ಲಿ ವರ್ಡ್ ಅನ್ನ ಅಂಡರ್ಲೈನ್ ಮಾಡಿದಾರ. ಸೊ ಅಂಡರ್ಲೈನ್ ಮಾಡಿರೋ ವರ್ಡಿಗೆ ನಾವೇನ್ ಮಾಡ್ಬೇಕು, ಸಮಾನ ಪದವನ್ನ ಈ 4 ಆಪ್ಷನ್ ಅಲ್ಲಿ ಐಡೆಂಟಿಫೈ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ, he has a nasty habit of picking his nose.
ಹಿ ಹ್ಯಾಸ್ ಅ ನೆಸ್ಟಿ. ನೆಸ್ಟಿ ಅಂದ್ರೆ ಏನು? ನೆಸ್ಟಿ ನೆಸ್ಟಿ ಹ್ಯಾಬಿಟ್ ಆಫ್ ಪಿಕ್ಕಿಂಗ್ ಹಿಸ್ ನೋಸ್ ಅಂತ ಹೇಳಿದಾರೆ. ಓಕೆ, ನೆಸ್ಟಿ ಅಂದ್ರೆ ಏನು? ನೆಸ್ಟಿ ಅಂದ್ರೆ ಏನು? ಅಸಹ್ಯ. ನೆಸ್ಟಿ ಅಂದ್ರೆ ಏನು? ಅಸಹ್ಯ. ಅಸಹ್ಯ. ಏನ್ ಅಸಹ್ಯ ಮಾಡ್ತಿ, ಹೇಳಿದ್ರು ಹಂಗೆ ಮಾಡ್ತಿ ಅಂತ ಬೈತಿರ್ತೀರಿ ನೀವು. ಸೊ ಅಲ್ಲಿ ಅಸಹ್ಯಕ್ಕೆ ಏನಂತೀವಿ ನಾವು? ನೆಸ್ಟಿ ಅಂತ ಕರಿತೀವಿ. ಸೊ ಈ ನೆಸ್ಟಿಗೆ ಇನ್ನೊಂದು ವರ್ಡ್ ಅಥವಾ ಅಪ್ರೋಪ್ರಿಯೇಟ್ ಸಿನೋನಿಮ್ ಯಾವ್ದಾಗುತ್ತೆ ಅಂತ ಕೇಳಿದಾರೆ. ಸೊ 4 ಆಪ್ಷನ್ ಅಲ್ಲಿ ಅದಕ್ಕೆ ಅಪ್ರೋಪ್ರಿಯೇಟ್ ಸಿನೋನಿಮ್ ಯಾವ್ದಾಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಲೌಡೇಬಲ್. ಲೌಡೇಬಲ್ ಮೀನ್ಸ್ ಬಹಳಷ್ಟು ಜೋರಾಗಿ, ಶ್ಲಾಘನೀಯ ಅಂತೀವಿ. ಲೌಡೇಬಲ್ ಮೀನ್ಸ್ ಶ್ಲಾಘನೀಯ. ಸೊ ನೆಕ್ಸ್ಟ್ ಇಂಡೋಲೆಂಟ್ ಅಂತಿದೆ. ಇಂಡೋಲೆಂಟ್ ಅಂತಂದ್ರೆ ಏನು? ನಿರಾಸಕ್ತಿ. ಇಂಡೋಲೆಂಟ್ ಅಂದ್ರೆ ಏನು? ನಿರಾಸಕ್ತಿ. ಓಕೆ, ನೆಕ್ಸ್ಟ್ ನೋಡಿ, ಕವರ್ಡ್ಲಿ ಅಂತಿದೆ. ಕವರ್ಡ್ಲಿ ಅಂತಂದ್ರೆ ಹೇಡಿತನ. ನೆಕ್ಸ್ಟ್ ಫೋರ್ತ್ ಬಂದ್ಬಿಟ್ಟು ಡಿಸ್ಪಿಕೇಬಲ್ ಅಂತಿದೆ. ಡಿಸ್ಪಿಕೇಬಲ್ ಅಂದ್ರೆ ಏನು? ಅಂದ್ರೆ ತುಚ್ಛ ಅಂತ. ಅಂದ್ರೆ ತುಚ್ಛ ಅಂದ್ರೂ ಕೂಡ ಅಸಹ್ಯನೇ ಅಂತ ಅರ್ಥ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಈಗ ಸಮಾನ ಪದ ಏನಾಗುತ್ತೆ? ಲೌಡ್ಲಿ ಆಗುತ್ತಾ? ನಾವು ಅಸಹ್ಯಕ್ಕ ಶ್ಲಾಘನೀಯ ಅಂತೀವ? ಇಲ್ಲ. ಸೊ ಫಸ್ಟ್ ಆಪ್ಷನ್ ಆಗಲ್ಲ. ಸೆಕೆಂಡ್ ನೋಡಿ, ಇಂಡೋಲೆಂಟ್ ನಿರಾಸಕ್ತಿ. ಅಸಹ್ಯಕ್ ನಿರಾಸಕ್ತಿ ಅಂತೀವ? ಇಲ್ಲ. ಸೊ ಸೆಕೆಂಡ್ ಆಪ್ಷನ್ ಕೂಡ ಆಗಲ್ಲ. ಥರ್ಡ್ ಆಪ್ಷನ್ ನೋಡಿ, ಕವರ್ಡ್ಲಿ. ಕವರ್ಡ್ಲಿ ಅಂತಂದ್ರೆ ಏನು? ಹೇಡಿತನ. ಸೊ ಅಸಹ್ಯಕ್ ಹೇಡಿತನ ಅಂತೀವ? ಇಲ್ಲ. ಸೊ ಥರ್ಡ್ ಆಪ್ಷನ್ ಕೂಡ ಆಗಲ್ಲ. ಸೊ ಇಲ್ಲಿ ಫೋರ್ತ್ ಆಪ್ಷನ್ ಇಸ್ ಅ ಕರೆಕ್ಟ್. ಡಿಸ್ಪಿಕೇಬಲ್ ಇಸ್ ಅ ಕರೆಕ್ಟ್ ಆಪ್ಷನ್. ಸೊ ಅಸಹ್ಯಕ ಅಪ್ರೋಪ್ರಿಯೇಟ್ ಸಿನೋನಿಮ್ ಏನಾಗುತ್ತೆ? ಡಿಸ್ಪಿಕೇಬಲ್ ಇಸ್ ಅ ಕರೆಕ್ಟ್ ಆಪ್ಷನ್. ಸೊ ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಒಂದು ವರ್ಡ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ. ಸೊ ಅಲ್ಲಿ ಆ ವರ್ಡ್ ಏನ್ ಅಂಡರ್ಲೈನ್ ಮಾಡಿದಾರ? ನೆಸ್ಟಿ ಅನ್ನೋದು. ಸೊ ನೆಸ್ಟಿಗ ಸಮಾನ ಪದ ಏನಾಗುತ್ತೆ? ಡಿಸ್ಪಿಕೇಬಲ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆನಾ? ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ. ನಾನು ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, 1 to 15 ವರೆಗೂ, ಇಲ್ಲಿವರೆಗೂ ಸಿನೋನಿಮ್ಸ್, ಆಂಟೋನಿಮ್ಸ್, ಫಿಲ್ ಇನ್ ದ ಬ್ಲಾಂಕ್, ಸಬ್ಸ್ಟಿಟ್ಯೂಟ್, ಎರರ್ ಸ್ಪಾಟಿಂಗ್, ಫ್ರೇಸ್ ರಿಪ್ಲೇಸ್ಮೆಂಟ್ ಆಗಿರ್ಬೋದು. ಓಕೆ, ಇಷ್ಟೆಲ್ಲಾ ಕ್ವಶನ್ಸ್ 1 to 15 ವರೆಗೂ ನಾವು ಕಲ್ತೇವಿ. ಸೊ ಆಫ್ಟರ್ 15 ಏನಿರುತ್ತೆ ನಿಮ್ಗೆ ಗೊತ್ತಿದೆ, ಪ್ಯಾಸೇಜ್ ಇರುತ್ತೆ. ಸೊ ಅದರಲ್ಲಿ 5 ಬ್ಲಾಂಕ್ ಡಿಲೀಟ್ ಇರುತ್ತೆ. ಸೊ ಪ್ರತಿ ಬ್ಲಾಂಕ್ಗೆ ಏನ್ ಮಾಡಿರ್ತಾರ? 4 ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರ. ಸೊ ಆ ಬ್ಲಾಂಕ್ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ನೋಡಿ, ಪ್ಯಾಸೇಜ್ ಏನ್ ಕೊಟ್ಟಿದಾರ? ಇನ್ ದ ಫಾಲೋವಿಂಗ್ ಪ್ಯಾಸೇಜ್ ಸಮ್ ವರ್ಡ್ಸ್ ಹ್ಯಾವ್ ಬೀನ್ ಡಿಲೀಟೆಡ್. ಕೊಟ್ಟಿರೋ ಒಂದು ಪ್ಯಾಸೇಜ್ ನಲ್ಲಿ ಸಮ್ ವರ್ಡ್ಸ್ ಏನಾಗಿದಾವ? ಡಿಲೀಟ್ ಆಗಿದಾವ. ರೀಡ್ ದ ಪ್ಯಾಸೇಜ್ ಕೇರ್ಫುಲಿ. ಪ್ಯಾಸೇಜ್ ಅನ್ನ ಕೇರ್ಫುಲಿ ಆಗಿ ಓದ್ಬೇಕು. ಅಂಡ್ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ಈಚ್ ಬ್ಲಾಂಕ್. ಸೊ ಕೇರ್ಫುಲಿ ಆಗಿ ರೀಡ್ ಮಾಡಿ. ಸೊ ಆ ಬ್ಲಾಂಕಿಗೆ ಯಾವ ಸೂಟೇಬಲ್ ಆಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಪ್ಯಾಸೇಜ್ ಏನ್ ಕೊಟ್ಟಿದ್ದಾರೆ ನೋಡಿ. I understood why these highly dashed professionals remained in the closest. I understood why these highly dashed professionals remained in the closest. Closest ಅಂದ್ರೆ ಯೂನಿಫಾರ್ಮ್. ಕ್ಲೋಸೆಸ್ಟ್ ಅಂದ್ರೆ ಏನು? ಯೂನಿಫಾರ್ಮ್. ಅಲ್ಲಿ ಫಸ್ಟ್ ಬ್ಲಾಂಕ್ ಡಿಲೀಟ್ ಇದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಥಾಟ್ ಅಂತಿದೆ. ಸೆಕೆಂಡ್ ಬಂದ್ಬಿಟ್ಟು ಟ್ರೈನ್ ಅಂತಿದೆ. ಥರ್ಡ್ ಬಂದ್ಬಿಟ್ಟು ಸ್ಟಡೀಡ್ ಅಂತಿದೆ. ಫೋರ್ತ್ ಬಂದ್ಬಿಟ್ಟು ಟ್ರೈನ್ಡ್ ಅಂತಿದೆ. ಓಕೆ, ಸೊ ಅಲ್ಲಿ ಯಾಕೆ ಅವ್ರ ಪ್ರೊಫೆಷನಲ್ಸ್ಗಳು ಕ್ಲೋಸೆಸ್ಟ್ ಅಂದ್ರೆ ಯೂನಿಫಾರ್ಮ್ ನಲ್ಲೇ ಇರ್ತಾರ? ಐ ಅಂಡರ್ಸ್ಟುಡ್ ವೈ ದೀಸ್ ಹೈಲಿ ಡ್ಯಾಶ್ ಪ್ರೊಫೆಷನಲ್ಸ್ ರಿಮೈನ್ಡ್ ಇನ್ ದ ಕ್ಲೋಸೆಸ್ಟ್. ಸೊ ಅಲ್ಲಿ ಪ್ರೊಫೆಷನಲ್ಸ್ ಯಾವಾಗ ಆಗ್ತೀವಿ ನಾವು? ಪ್ರೊಫೆಷನಲ್ಸ್ ಯಾವಾಗ ಆಗ್ತೀವಿ? ಯಾವಾಗ ನಾವು ಟ್ರೈನ್ಡ್ ಆಗಿರ್ತೀವಿ, ತರಬೇತಿಯನ್ನ ಹೊಂದಿರ್ತೀವಿ, ಅವಾಗ ಪ್ರೊಫೆಷನಲ್ಸ್ ಆಗಿರ್ತೀವಿ. ಸೊ ಅಲ್ಲಿ ಟ್ರೈನ್ಡ್ ಆಗುತ್ತೆ, ಟ್ರೈನ್ ಆಗಲ್ಲ. ಓಕೆ, ಟ್ರೈನ್ ಅಂದ್ರೆ ಇನ್ನ ತರಬೇತಿ ಪಡಿತಾ ಆಗುತ್ತೆ ಅದು. ಟ್ರೈನ್ಡ್ ಅಂತಂದ್ರೆ ಆಲ್ರೆಡಿ ತರಬೇತಿ ಪಡೆದಾಗ ನಾವು ಪ್ರೊಫೆಷನ್ಸ್ ಆಗ್ತೀವಿ. ಸೊ ಅದಕ್ಕೋಸ್ಕರ ಫೋರ್ತ್ ಆಪ್ಷನ್ ಇಸ್ ಅ ಕರೆಕ್ಟ್. ಟ್ರೈನ್ಡ್ ಪ್ರೊಫೆಷನಲ್ಸ್. ಟ್ರೈನ್ಡ್ ಪ್ರೊಫೆಷನಲ್ಸ್ ರಿಮೈನ್ಡ್ ಇನ್ ಕ್ಲೋಸೆಸ್ಟ್ ಅಂದ್ರೆ ಅವರು ಯೂನಿಫಾರ್ಮ್ ನಲ್ಲಿ ಇರ್ತಾರ ಅಂತ ಆಗುತ್ತೆ. I was one of dash. So second blank delete ಇದೆ. where is that? Okay, I was one of dash ಅಂತಿದೆ. ಸೊ ಅಲ್ಲಿ ಬ್ಲಾಂಕ್ ಡಿಲೀಟ್ ಇದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ದೆಮ್ ಅಂತಿದೆ. ಸೆಕೆಂಡ್ ಬಂದ್ಬಿಟ್ಟು ದೆನ್ ಅಂತಿದೆ. ಥರ್ಡ್ ಬಂದ್ಬಿಟ್ಟು ದಿಸ್ ಅಂತಿದೆ. ಫೋರ್ತ್ ಬಂದ್ಬಿಟ್ಟು ದೀಸ್ ಅಂತಿದೆ. ಓಕೆ ನೋಡಿ,
ಯಾವಾಗೂ ಪ್ರೊಫೆಷನ್ಸ್ಗಳು ಕ್ಲೋಸೆಸ್ಟ್ ಅಂದ್ರೆ ಯೂನಿಫಾರ್ಮ್ ನಲ್ಲೇ ಯಾಕಿರ್ತಾರ ಟ್ರೈನ್ ಪ್ರೊಫೆಷನಲ್ಸ್ಗಳು ಅದರಲ್ಲಿ ನಾನು ಒಬ್ಳು. ಓಕೆ, ಐ ವಾಸ್ ಒನ್ ಆಫ್ ದೆಮ್ ಅದರಲ್ಲಿ ನಾನು ಒಬ್ಳು. ಅಲ್ಲಿ ನಾನು ಒಬ್ಳು ಅಲ್ಲಕ್ ಅದರಲ್ಲಿ ಅಲ್ಲಕ್ ನಾವು ದೆಮ್ ಅಂತ ಕರಿತೀವಿ. ಓಕೆ, ಅಲ್ಲಿ ದೆನ್ ಅನ್ನಲ್ಲ, ದಿಸ್ ಅಂದ್ರೆ ಇದು ಅಂತ ಆಗುತ್ತೆ, ದೀಸ್ ಅಂದ್ರೆ ಎಲ್ಲಾ ಬರುತ್ತೆ. ಸೊ ಅಲ್ಲಿ ದೆಮ್ ಈಸ್ ಅ ಕರೆಕ್ಟ್. ಅದರಲ್ಲಿ ನಾನು ಒಬ್ಬಳು ದೆಮ್ ಅಂತ ಆಗುತ್ತೆ. ಓಕೆ, ಐ ವಾಸ್ ಒನ್ ಆಫ್ ದೆಮ್ ಅದರಲ್ಲಿ ನಾನು ಒಬ್ಳು. ವಿ ಕುಡ್ ನಾಟ್ ಡೆನಿ ಅವರ್ ಡ್ಯಾಶ್ ಎಕ್ಸ್ಪೀರಿಯನ್ಸ್ ಅಂಡ್ ಸೆನ್ಸಸ್. ಸೊ ಥರ್ಡ್ ಬ್ಲ್ಯಾಂಕ್ ಡಿಲೀಟ್ ಇದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ವಿ ಕುಡ್ ನಾಟ್ ಡೆನಿ, ಡೆನಿ ಮೀನ್ಸ್ ಕಟ್ ಮಾಡೋದು. ಓಕೆ, ವಿ ಕುಡ್ ನಾಟ್ ಡೆನಿ ಅವರ್ ಡ್ಯಾಶ್ ಎಕ್ಸ್ಪೀರಿಯನ್ಸ್ ಅಂಡ್ ಸೆನ್ಸಸ್. ಅವರ್ ಅಂತಿದೆ, ನೋಡೋಣ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ. ಬ್ಲ್ಯಾಂಕ್ ಡಿಲೀಟ್ ಇದೆ. ಫಸ್ಟ್ ಬಂದ್ಬಿಟ್ಟು ಹೀಸ್ ಅಂತಿದೆ ಅಂದ್ರೆ ಅವರ ಅಂತ ಆಗುತ್ತೆ. ದೇರ್ಸ್ ಅಂತಂದ್ರೆ ಅಲ್ಲಿ, ಅವ್ರದ್ದು ಅಲ್ಲಿ. ನೆಕ್ಸ್ಟ್ ಥರ್ಡ್ ಬಂದ್ಬಿಟ್ಟು ಓನ್ ಅಂದ್ರೆ ನಮ್ದು, ಓನ್ ಸ್ವಂತ. ಹರ್ಸ್ ಅಂತಂದ್ರೆ ಅವಳ ಅಂತ ಆಗುತ್ತೆ. ಸೊ ಇಲ್ಲಿ ನೋಡಿ, ವಿ ಕುಡ್ ನಾಟ್ ಡೆನಿ ಅವರ್ ಓನ್ಸ್ ಅಂತ. ಓನ್ಸ್ ಮೀನ್ಸ್ ನಮ್ದು ಎಕ್ಸ್ಪೀರಿಯನ್ಸ್, ಸ್ವಂತ ಎಕ್ಸ್ಪೀರಿಯನ್ಸ್ ಅಂತೀವಿ ನಾವು. ಸೊ ಅಲ್ಲಿ ಅವರ ಎಕ್ಸ್ಪೀರಿಯನ್ಸ್, ಅವಳ ಎಕ್ಸ್ಪೀರಿಯನ್ಸ್ ಅನ್ನಲ್ಲ, ಸ್ವಂತ ಎಕ್ಸ್ಪೀರಿಯನ್ಸ್. ವಿ ಕುಡ್ ನಾಟ್ ಡೆನಿ ಅವರ್ ಓನ್. ಸೊ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್, ಓನ್. ಓನ್ ಎಕ್ಸ್ಪೀರಿಯನ್ಸ್ ಅಂಡ್ ಸೆನ್ಸಸ್ ಅಂದ್ರೆ ನಮ್ಮ ಓನ್ ಎಕ್ಸ್ಪೀರಿಯನ್ಸ್ ಅನ್ನ ನಾವು ಡೆನಿ ಅಂದ್ರೆ ವಿ ಕುಡ್ ನಾಟ್ ಡೆನಿ ಅಂತ ಹೇಳಿದಾರೆ. ಅಂದ್ರೆ ನಮ್ದು ಓನ್ ಎಕ್ಸ್ಪೀರಿಯನ್ಸ್ ಅನ್ನ ನಾವು ಡೆನಿ ಮಾಡಲ್ಲ ಅಂತ ಹೇಳಿದಾರೆ. Active training was in many ways diametrically dash to the information, experience and beliefs we had accumulated. So fourth blank delete ಇದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಸ್ಟ್ರೇಟ್ ಅಂತಿದೆ, ಸೆಕೆಂಡ್ ಬಂದ್ಬಿಟ್ಟು ಅಪೋಸಿಟ್ ಅಂತಿದೆ, ಥರ್ಡ್ ಬಂದ್ಬಿಟ್ಟು ಪರ್ಪೆಂಡಿಕ್ಯುಲರ್ ಅಂತಿದೆ, ಫೋರ್ತ್ ಬಂದ್ಬಿಟ್ಟು ಡಯಾಗ್ನಲ್ ಅಂತಿದೆ. ಸೊ ಅಲ್ಲಿ ಸ್ಟ್ರೇಟ್, ಉದ್ದ, ಅಗಲ ಅವು ಏನೂ ಅನ್ನಲ್ಲ. ಬಿಕಾಸ್ ಆಫ್ ನಮ್ ಇನ್ಫಾರ್ಮೇಶನ್ ಈಗ ಅಂದ್ರೆ ಪ್ರೊಫೆಷನಲ್ ಈಗ ಮತ್ತೆ ನಮ್ಮಲ್ಲಿರೋ ಇನ್ಫಾರ್ಮೇಶನ್ ಈಗ ಎರಡಕ್ಕೂ ಅಪೋಸಿಟ್ ಇರುತ್ತೆ ಅಂತ ಹೇಳಿದಾರೆ. ಓಕೆ, ಅದಕ್ಕೋಸ್ಕರ ಸೆಕೆಂಡ್ ಆಪ್ಷನ್ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗುತ್ತೆ, ಅಪೋಸಿಟ್. Opposite. Active training was in many was diametrically opposite to the information, experience and beliefs we had accumulated. So ಅಲ್ಲಿ ಪ್ರೊಫೆಷನಲಿಗೆ ಅದು ವಿರುದ್ಧವಾಗಿರುತ್ತೆ ಅಂತ ಹೇಳ್ಬೋದು. ಓಕೆ, ಅದಕ್ಕೋಸ್ಕರ ಅಲ್ಲಿ ವಿರುದ್ಧ ಅಲ್ಲಕ್ ನಾವು ಅಪೋಸಿಟ್ ಅಂತೀವಿ. ಸ್ಟ್ರೇಟ್, ಡಯಾಗ್ನಲ್, ಪರ್ಪೆಂಡಿಕ್ಯುಲರ್ ಅಂತ ಹೇಳಲ್ಲ. ವಿರುದ್ಧಕ್ಕ ನಾವು ಅಪೋಸಿಟ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಅಪೋಸಿಟ್ ಇಸ್ ಅ ಕರೆಕ್ಟ್ ಆಪ್ಷನ್. ಸೊ ವಿ ರಿಮೈನ್ಡ್ ಡ್ಯಾಶ್ ಅಂತಿದೆ. ಸೊ ವಿ ರಿಮೈನ್ಡ್ ಡ್ಯಾಶ್ ಅಂದ್ರೆ ನೋಡಿ ಯಾವ ಆಪ್ಷನ್ ಆಗುತ್ತೆ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಕ್ವೈಟ್ ಅಂತಿದೆ, ಸೆಕೆಂಡ್ ಬಂದ್ಬಿಟ್ಟು ಶಟ್ ಅಂತಿದೆ, ಥರ್ಡ್ ಬಂದ್ಬಿಟ್ಟು ಕ್ವೈಟ್ ಅಂತಿದೆ, ಫೋರ್ತ್ ಬಂದ್ಬಿಟ್ಟು ಡ್ರಾನ್ ಅಂತಿದೆ. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಬಿಕಾಸ್ ಅಲ್ಲಿ ವಿರುದ್ಧ ಇದ್ದಾಗ ನಾವು ಅಲ್ಲಿ ಏನಾಗ್ಬೇಕಾಗುತ್ತೆ, ಸುಮ್ನೆ ಇರ್ಬೇಕಾಗುತ್ತೆ, ಕ್ವೈಟ್ ಇರ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್, ಕ್ವೈಟ್. ಕ್ವೈಟ್ ಅಂದ್ರೆ ನಾವು, ಸೊ ವಿ ರಿಮೈನ್ಡ್ ಕ್ವೈಟ್ ಅಂದ್ರೆ ನಾವು ಅಲ್ಲಿ ಗಪ್ ಇರಬೇಕು, ಶಾಂತಿಗಿರ್ಬೇಕು, ಕ್ವೈಟ್ ಇರ್ಬೇಕು. ಅದಕ್ಕೋಸ್ಕರ ಕ್ವೈಟ್ ಇಸ್ ಕರೆಕ್ಟ್ ಆಪ್ಷನ್. ಸೊ ಈ ರೀತಿ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಬ್ಲಾಂಕ್ ಡಿಲೀಟ್ ಇರುತ್ತೆ. ಸೊ ಆ ಬ್ಲಾಂಕ್, ಪ್ರತಿ ಬ್ಲಾಂಕಿಗೂ ಟೋಟಲಿ 5 ಬ್ಲಾಂಕ್ ಡಿಲೀಟ್ಸ್ ಇರುತ್ತೆ. ಪ್ರತಿ ಬ್ಲಾಂಕಿಗೂ ಈ ರೀತಿ 4 ಆಪ್ಷನ್ ಅನ್ನ ಕೊಟ್ಟಿರ್ತಾರ. ಸೊ ಆ ಬ್ಲಾಂಕಿಗೆ ಯಾವ ಸೂಟೇಬಲ್ ಆಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ 5 ಬ್ಲಾಂಕ್ ಡಿಲೀಟ್ ಆಗಿದ್ರೆ 10 ಮಾರ್ಕ್ಸ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಮೇಲೆ ಬಂದಿದೆ ಅಂತ ಅರ್ಥ. ಅಲ್ಲಿ 4 ಬಂದಿದ್ರೆ 8 ಮಾರ್ಕ್ಸ್ ಬಂದಿದೆ ಅಂತ ಅರ್ಥ. ಮೋಸ್ಟ್ ಆಫ್ ದ ಟೈಮ್ 5 ಬ್ಲಾಂಕ್ ಅನ್ನ ಡಿಲೀಟ್ ಮಾಡ್ಕೊಟ್ಟಿದಾರ. ಸೊ ಅಂದ್ರೆ 10 ಮಾರ್ಕ್ಸ್ ಬಂದಿದೆ ಅಂತ ಅರ್ಥ. ಓಕೆ, ಸೊ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ಏನಾದ್ರೂ ಡೌಟ್ಸ್ ಇದೆ ಕಮೆಂಟ್ಸ್ ಮೂಲಕ ತಿಳಿಸಿ, ಅದು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಾಲ್ವ್ ಮಾಡಿರ್ತೀವಿ. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ನೆಕ್ಸ್ಟ್ ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.